ಶಾಂತಿ. ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಆದ್ಮೇಲೆ ನಾವೆಲ್ಲರೂ ಯಾರು? ಆತ್ಮಗಳು. ಸರಿ, ಈ ಪ್ರಪಂಚಕ್ಕೆ ಸ್ಥೂಲವತನಕ್ಕೆ ಯಾಕೆ ಬಂದಿದ್ದೀವಿ? ಪಾತ್ರವನ್ನು ಮಾಡಲಿಕ್ಕೆ, ಜೊತೆಗೆ ಜೀವನವನ್ನು ಮಾಡಲಿಕ್ಕೆ ಮತ್ತು ಕರ್ಮವನ್ನ ಮಾಡಲಿಕ್ಕೆ. ಆತ್ಮ ಮಾಲೀಕ, ಆತ್ಮನಿಗೆ ಕರ್ಮವನ್ನ ಮಾಡಲಿಕ್ಕೆ ಇಲ್ಲಿ ಕರ್ಮೇಂದ್ರಿಯಗಳು ಇದ್ದಾವೆ. ಸರಿ, ಅದರ ಮೂಲಕ ಕರ್ಮ ಮಾಡಿ ನಾನೇನ್ ಮಾಡ್ಬೇಕು? ಕರ್ಮದ ಫಲ ಅನುಭವಿಸ. ಕರ್ಮದ ಫಲ ಏನ್ ಅನುಭವಿಸ್ಬೇಕು? ಅದು ನನಗೆ ಇಷ್ಟ ಆಗ್ಬೇಕು, ಕಷ್ಟ ಆಗ್ಬೇಕು? ಇಷ್ಟ. ಹಾಗಿದ್ದು ಬಾಬಾ ನಮ್ಗೆ ಏನು ಕಲ್ಸ್ಕೊಡ್ತಾ ಇದ್ದಾರೆ? ಏನು ಕಲ್ಸ್ಕೊಡ್ತಿದ್ದಾರೆ? ದೇವತೆಯ ಇಲ್ಲಿವರೆಗೆ ನೀವು ಮಾಡಿರುವಂತ ಕರ್ಮ ಯಾಕೆ ವಿಕರ್ಮ ಆಯ್ತು? ಯಾಕೆ ದುಃಖ ಬಂತು? ಯಾಕೆ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ? ನಿರೀಕ್ಷಿತ ಮಟ್ಟದ ಕರ್ಮದ ಫಲ ಯಾಕೆ ಸಿಗ್ತಾ ಇಲ್ಲ? ಯಾಕೆ ನೀವು ಖುಷಿಯಾಗಿಲ್ಲ? ಕಾರಣ ಏನು? ನಿವಾರಣೆ ಏನು? ಹೇಳೋದನ್ನ ಬಾಬಾ ನಮ್ಗೇನ್ ಮಾಡ್ತಿದ್ದಾರೆ? ಇವತ್ತಂದ್ರೆ ಈಗ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ 5,000 ವರ್ಷದಲ್ಲಿ ನಮ್ಮ ಕರ್ಮ ಸಫಲ ಆಗೋದು ಯಾವಾಗ? ಸಂಗಮ ಯುಗದಲ್ಲಿ. ಸಫಲ ಅಂತಂದ್ರೇನು? ನಮ್ಗೆ 5,000 ವರ್ಷಕ್ಕೆ ಏನ್ ಬೇಕೋ ಫಲ. ಫಲ ಅಂದ್ರೆ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗೋದು. ಆತ್ಮದ ಅಕೌಂಟ್ ಅಲ್ಲಿ ಏನಾಗೋದು? ಜಮಾ ಆಗೋದು. ಈಗ ವಿಕರ್ಮ ಅದನ್ನು ಕೂಡ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತದೆ, ಅದರ ಮೈನಸ್ ಲೆಕ್ಕದಲ್ಲಿ ಆಗ್ತದೆ. ಏನಾಗ್ತದೆ? ಮೈನಸ್ ಲೆಕ್ಕದಲ್ಲಿ ಅರ್ಥ ಆಯ್ತಾ? ವಿಫಲ. ಅಂದೇನಾಗತ್ತೆ, ನಿಮ್ಮ ಹತ್ರ ಒಂದು ಬಿಲ್ಡಿಂಗ್ ಇದೆ, ಸ್ವಂತ ಸಂಪಾದನೆಯಿಂದ ನೀವೇನ್ ಮಾಡಿದಿರಿ, ಒಂದು ಬಿಲ್ಡಿಂಗ್ ಅನ್ನ ಮಾಡಿದ್ರೆ ಹೆಂಗಿರ್ತದೆ? ಅದೇ ಬಿಲ್ಡಿಂಗ್ ಅನ್ನ ಬ್ಯಾಂಕ್ ಲೋನ್ ಅಲ್ಲಿ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ರೆ ಹೆಂಗಿರ್ತದೆ? ಬ್ಯಾಂಕ್ ಲೋನ್ ಅಲ್ಲಿ ತಗೊಂಡ್ರೆ ಬಿಲ್ಡಿಂಗ್ ಯಾರ್ದು? ಬ್ಯಾಂಕ್ ಅವ್ರ ಕೈಲಿದೆ ತಾನೆ ನಿಮ್ದು ಪೇಪರ್ಸ್ ಎಲ್ಲ. ಮನೇಲಿ ಇರೋರು ಯಾರು? ಮನೇಲಿ ನೀವೇ. ಆವಾಗ ಮನೆ ಲೋನ್ ತೀರಿಸುವಂತ ಜವಾಬ್ದಾರಿ, ಟೆನ್ಷನ್, ಚಿಂತೆ ಇರ್ತದೋ ಇರಲ್ವೋ? ಒಂದು ವೇಳೆ ನೀವು ಸರಿಯಾಗಿ ತಿಂಗಳಿಗೆ ಸರಿಯಾಗಿ EMI ಕಟ್ಟಿಲ್ಲ ಅಂತಂದ್ರೆ ಅಲ್ಲಿ ನೋಟಿಸ್ಗಳು ಬರ್ತಾವೋ ಬರಲ್ವೋ? ಹಾಗಿದ್ರೆ ಇವತ್ತು ನಮ್ದು ಎಲ್ಲರ ಜೊತೆಗೆ ಲೋನ್ ಇದೆಯೋ ಅಥವಾ ಸ್ವಂತ ಸಂಪಾದನೆ ಇದೆಯೋ? ಲೋನ್. ಲೌಕಿಕದಲ್ಲಿ ನೋಡಿ, ಹಳೆ ಜನ ಯಾವಾಗ್ಲೂ ಲೋನ್ ಮಾಡ್ತಿರ್ಲಿಲ್ಲ, ಎಲ್ಲ ಸ್ವಂತ ಸಂಪಾದನೆಯಿಂದನೇ ಆಸ್ತಿ ಮಾಡೋರು ಅಲ್ವಾ? ಈಗಿನ ಜನರೇಷನ್ ಏನ್ ಮಾಡ್ತಿದ್ದಾರೆ? ಮೊಬೈಲ್ ಸಾಲ, ಬೈಕ್ ಸಾಲ, ಟಿವಿ ಸಾಲ, ಬಿಲ್ಡಿಂಗ್ ಸಾಲ. ಸರಿ, ಇದರ ಪರಿಣಾಮ ಏನಾಗ್ತದೆ? ಜಾಬ್ ಹೋಯ್ತು, ಸಂಬಳ ಇಲ್ಲ, ಇನ್ಕ್ರಿಮೆಂಟ್ ಕಡಿಮೆ, ಅವಾಗ ಅವ್ರ ಸ್ಥಿತಿ ಏನಾಗ್ತದೆ ಹೇಳಿ ನೋಡೋಣ. ಅದರ ಪರಿಣಾಮವನ್ನ ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ? ವೀಕೆಂಡ್ಗೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ಬಿಟ್ಟು ಎಲ್ಲಾ ಸಂಪಾದನೆ ಏನ್ ಮಾಡ್ಬಿಡೋದು? ಖಾಲಿ ಮಾಡ್ಬಿಡೋದು ಅಲ್ವಾ? ಇಲ್ಲಿ ಬಾಬಾ ನಮಗೆ ಕರ್ಮದ ಲೆಕ್ಕಾಚಾರವನ್ನ ತಿಳಿಸ್ತಾನೆ. ಜೊತೆಗೆ ನಮ್ಮ ಕರ್ಮ ಸಫಲ ಆಗ್ಬೇಕು, ಆತ್ಮದ ಅಕೌಂಟ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಜಮಾ ಆಗ್ಬೇಕು, ವಿಕರ್ಮ ಜಮಾ ಆಗ್ಬಾರ್ದು. ಏನ್ ಜಮಾ ಆಗ್ಬೇಕು? ಸುಕರ್ಮ ಜಮಾ ಆಗ್ಬೇಕು ಅಂತ ಏನ್ ಮಾಡ್ಬೇಕು? ಈಗ ನಾವೇನ್ ಜಮಾ ಮಾಡ್ಕೊಳ್ತೀವಿ, ಸತ್ಯುಗ ಯುಗದಲ್ಲಿ ಏನ್ ಮಾಡ್ತೀವಿ? ಕೂತ್ಕೊಂಡು ತಿಂತೀವಿ. ನೀವೇ ಸಂಪಾದನೆ ಮಾಡಿದ್ರಿ. ಈಗ ರಿಟೈರ್ಮೆಂಟ್ ಆದ್ಮೇಲೆ ಅವಾಗ ಸಂಪಾದನೆ ಇರೋದಿಲ್ವಲ್ಲ. ರಿಟೈರ್ಮೆಂಟ್ ಆಗೋ ಮೊದಲು ನೀವು ಹಣವನ್ನ ಸರಿಯಾಗಿ ಇಟ್ಟಿದ್ರೆ ಆಮೇಲೆ ಏನ್ ಮಾಡ್ಬೋದು? ಕೂತ್ಕೊಂಡು ತಿನ್ಬಹುದು. ಅದರ ಬದಲು ಸಾಲ ಮಾಡ್ಕೊಂಡಿದ್ರೆ ಅವಾಗ ಏನಾಗುತ್ತೆ? ರಿಟೈರ್ಮೆಂಟ್ ಆದ್ಮೇಲೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ, ಶರೀರ ಸಪೋರ್ಟ್ ಕೊಡೋದಿಲ್ಲ ಅಲ್ವಾ? ಹಾಗೆ ಆತ್ಮದ ರೂಪದಲ್ಲಿ ಓಕೆ, ಇಲ್ಲಿ ಕುತ್ಕೊಂಡು ತಿನ್ಬೇಕು ಅಂತಂದ್ರೆ ಶರೀರಕ್ಕೆ ಬೇಕಾಗಿರೋದನ್ನ ಸ್ಟಾಕ್ ಮಾಡ್ಕೊಳ್ಬೇಕು, ಆತ್ಮಕ್ಕೆ ಬೇಕಾಗಿರೋದನ್ನ ಸ್ಟಾಕ್ ಮಾಡ್ಕೊಳ್ಬೇಕು.
ಆತ್ಮಕ್ಕೆ ಆತ್ಮಕ್ಕೆ ಬೇಕಾಗಿರೋದು. ಅಲ್ವಾ? ಆತ್ಮಕ್ಕೆ ಬೇಕಾಗಿರೋದನ್ನ ಮಾಡ್ಕೊಂಡ್ರೆ ಶರೀರಕ್ಕೆ ಬೇಕಾಗಿರೋದನ್ನು ಕೂಡ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗುತ್ತೆ. ಅಂದಮೇಲೆ ವರ್ತಮಾನ ಸಮಯದಲ್ಲಿ ನಾನು ಮಾಡುವಂತ ಕರ್ಮ ಸಫಲ ಆಗ್ಬೇಕು, ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು, ಅದು ನಮಗೆ ಮುಂದಿನ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಆಗ್ಬೇಕು. ಅದರ ಮೂಲಕ ಹಿಂದೆ ಮಾಡಿರುವಂತ ಸಾಲ ನಂದು ಕ್ಲಿಯರ್ ಆಗ್ಬೇಕು ಅಂತಂದ್ರೆ ನನ್ನ ಕರ್ಮ ಸರಿ ಆಗ್ಬೇಕೋ ಬೇಡವೋ? ಆಗ್ಬೇಕು. ಆ ಕರ್ಮ ಸರಿ ಆಗ್ಲಿಕ್ಕೆ ಜ್ಞಾನ ವಿಧಿವಿಧಾನ ಬೇಕೋ ಬೇಡವೋ? ಬೇಕು. ಅದೇನು ವಿಧಿವಿಧಾನ ಇದೆ ಅದನ್ನ ಅಪ್ಲಿಕೇಶನ್ ನನ್ನ ದಿನನಿತ್ಯದ ಜೀವನದಲ್ಲಿ ನಾನು ಮಾಡಬೇಕೋ ಬೇಡವೋ? ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ನಿರೀಕ್ಷೆ ಮಟ್ಟದ ಫಲ ಸಿಗತ್ತಾ? ಇಲ್ಲ. ಇಲ್ಲ. ಅದಕ್ಕೆ ಬಾಬಾ ಹೇಳಿದ್ರು, ಮೊದಲನೇದಾಗಿ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಎರಡನೇದು ಬಾಬನ ಮೇಲೆ ಏನಿರ್ಲಿ ನಿಮಗೆ ನಿಶ್ಚಯ. ನಂಬಿಕೆ ವಿಶ್ವಾಸ ಇರ್ಲಿ. ಈಶ್ವರ್ಯ ಕಾರ್ಯನೇ ಮಾಡಬೇಕು, ಈಶ್ವರ್ಯ ಸೇವೆನೇ ಮಾಡಬೇಕು. ಅದರಲ್ಲಿ ಮಾತ್ರ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗತ್ತೆ. ಈ ಪತಿಗೆ ಮಾಡಿದ್ರಿ, ಮಕ್ಕಳಿಗೆ ಮಾಡಿದ್ರಿ, ಮೊಮ್ಮಕ್ಕಳಿಗೆ ಮಾಡಿದ್ರಿ, ಗಿಡಕ್ಕೆ ನೀರು ಹಾಕದ್ರಿ, ಇದನ್ನೆಲ್ಲ ಮಾಡಿದ್ರೆ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗೋದಿಲ್ಲ. ಪರಮಾತ್ಮನ ಶಕ್ತಿಯನ್ನ ಬೇರೆಯವರಿಗೆ ಕೊಟ್ಟಾಗ ಮಾತ್ರ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ತದೆ? ಜಮಾ ಜಮಾ ಆಗುತ್ತೆ. ಆಗ್ತದೆ. ಒಂದು ಭಗವಂತನ ಮೇಲೆ ನಂಬಿಕೆ, ಅವನ ಮೇಲೆ ನಂಬಿಕೆ ವಿಶ್ವಾಸ ಇದ್ರೆ ಮಾತ್ರ ಆ ಫ್ಯಾಕ್ಟ್ರಿಯಲ್ಲಿ ನೀವೇನ್ ಮಾಡ್ತೀರಿ? ಕೆಲಸ ಸಂಪಾದನೆ. ಮಾಡ್ತೀರಿ. ಇಲ್ಲ ಅದೇನ್ ಮಾಡ್ಬಿಡ್ತೀರಿ? ಬಿಟ್ಟು ಬೇರೆ ಫ್ಯಾಕ್ಟ್ರಿಗೆ ಶಿಫ್ಟ್ ಆಗ್ಬಿಡ್ತೀರ ಅಲ್ವಾ? ಪ್ರಪಂಚದಲ್ಲಿ 2 ಫ್ಯಾಕ್ಟ್ರಿ ಇದೆ ಅಂತೆ. ಯಾವುದು ಯಾವುದು? ಒಂದು ರಾಮಂದು, ಇನ್ನೊಂದು ರಾವಣಂದು. ಯಾವುದು? ಒಂದು ರಾಮಂದು, ರಾವಣಂದು. ರಾವಣನ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ರೆ ವಿಕರ್ಮ ಜಮಾ ಆಗ್ತಾ ಹೋಗ್ತದೆ. ರಾಮನ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ರೆ ಸುಕರ್ಮ ಜಮಾ ಆಗ್ತಾ ಹೋಗ್ತದೆ. ನಿಮ್ಗೆ ಯಾವ್ದು ಬೇಕು? ರಾಮನ್ ಫ್ಯಾಕ್ಟ್ರಿಯಲ್ಲಿ ಏನ್ ಕೆಲಸ ಸಪ್ತಗುಣಗಳು ಅಲ್ವಾ? ಅವು ರಾವಣ ಶಕ್ತಿ. ಹತ್ರ ರಾವಣ ಹತ್ರ ಏನಿದೆ? ಪಂಚವಿಕಾರಗಳು. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ. ಅದನ್ನ ನೀವು ತಗೊಂಡು ಬಂದ್ಬಿಟ್ಟು ಪ್ರಪಂಚ ಕೊಟ್ಟರೆ ನಿಮ್ಗೆ ಒಳ್ಳೇದಾಗತ್ತಲ್ವಾ? ಇಲ್ಲ. ಇಲ್ಲ. ಏನ್ ತಗೊಳ್ಬೇಕು? ರಾಮನಿಂದ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ತಗೊಂಡು ನೀವು ತಿಂದು ಬೇರೆಯವರಿಗೆ ಕೊಟ್ರೆ ಅದರಿಂದ ಏನಾಗ್ತದೆ? ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗುತ್ತೆ. ಆಗತ್ತೆ. ಅವಾಗ ಸಫಲತೆ ಬರ್ತದೆ. ಅದರಿಂದ ನೀವು ಪರಿಸ್ಥಿತಿಗಳ ಮೇಲೆ ನೀವು ವಿಜಯವನ್ನ ಪ್ರಾಪ್ತಿ ಮಾಡಬಹುದು. ಮೊದಲನೇದಾಗಿ ಶಿವಬಾಬನ ಮೇಲೆ ನಂಬಿಕೆ, ಎರಡನೇದು ನಿಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಏನು ಪೋಸ್ಟ್ ಇದೆಯೋ ಬಾಬಾ ಸಮಯದ ಅನುಸಾರ ಕೊಡ್ತಾ ಇದ್ದಾರೋ ಆ ಪೋಸ್ಟ್ ಅಲ್ಲಿ ಸೀರಿಯಸ್ ಆಗಿ ಡಿಸಿಪ್ಲಿನ್ ಇಂದ ಪಂಕ್ಚುವಾಲಿಟಿಯಿಂದ ವಿಧಿ ಪ್ರಕಾರ ನೀವೇನ್ ಮಾಡ್ತಾ ಇರಬೇಕು? ಕಾರ್ಯವನ್ನ ಮಾಡ್ತಾ ಇದ್ರೆ ಸಂಪಾದನೆ ಏನಾಗ್ತಾ ಇರ್ತದೆ? ಹೆಚ್ಚಿಗೆ ಆಗ್ತಾ ಇರ್ತದೆ. ಅದನ್ನ ನೀವು ಮಾಡ್ತಾ 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 ಹೋದಾಗ ನಿಮ್ಮ ಮೇಲೆ ಏನು ಬರ್ತದೆ? ನಿಶ್ಚಯ ಬರ್ತದೆ. ಮೊದಲು ಯಾರ ಮೇಲೆ ನಿಶ್ಚಯ? ಬಾಬನ ಮೇಲೆ. ಎರಡನೇದು, ಸ್ವಯಂ. ಮೂರನೇದು, साथ में तीसरी बात ड्रामा में भी निश्चय बहुत जरूरी है. ಸರಿ, ನಾಟಕದಲ್ಲಿ ನಿಶ್ಚಯ ಆಗಿದ್ರೆ ನಾಗಣ್ಣವ್ರೆ ನಿಮ್ಮ ಮೊಬೈಲ್ ಇಂದ ಕೊರ್ರ ಸೌಂಡ್ ಬರ್ತಾ ಇದೆ, ಮ್ಯೂಟ್ ಮಾಡಿ. ಓಕೆ. ನಾಟಕದ ಮೇಲೆ ನಿಶ್ಚಯ ಏನ್ ನಿಶ್ಚಯ? ನಮ್ಮ ಕರ್ಮ ಸಫಲ ಆಗ್ಬೇಕಂದ್ರೆ ನಾಟಕದ ಮೇಲೆ ಏನ್ ನಿಶ್ಚಯ ಇರಬೇಕು? ಏನಾಗ್ತಾ ಇದೆಯೋ ಎಲ್ಲ ಒಳ್ಳೇದಕ್ಕೆ ಆಗ್ತಾ ಇದೆ ಅಂತ. ಅಷ್ಟೇ ಹೇಳಿದ್ರೆ ಸಾಕ? ಏನಾಗೋದಿದೆಯಾ ಅದು ಒಳ್ಳೇದೇ. ಬಾಬಾ ಡ್ರಾಮಾದ ಮೇಲೆ ನಿಶ್ಚಯ ಅಂತ ಹೇಳೋದು, ಜೀವನದ ಮೇಲೆ ನಿಶ್ಚಯ ಅಂತ ಯಾಕೆ ಹೇಳಿಲ್ಲ? ಈಶ್ವರಿ ಸೇವೆ ಮೇಲೆ ನಿಶ್ಚಯ ಅಂತ ಯಾಕೆ ಹೇಳಿಲ್ಲ? ಡ್ರಾಮಾ ಹೇಳೋದ್ರ ಮೇಲೆ ನಿಶ್ಚಯ ಅಂತ ಯಾಕೆ ಹೇಳಿರ್ಬೋದು? ಹೇಳಿ ನೋಡೋಣ. ಅಂದ್ರೆ ಹೊರಗಡೆ ಪ್ರಪಂಚವನ್ನ ನೀವು ನಾಟಕದ ರೂಪದಲ್ಲಿ ನೋಡಬೇಕು. ಹೆಂಗ್ ನೋಡ್ಬೇಕು? ನಾಟಕದ ರೂಪದಲ್ಲಿ. ಪ್ರತಿಯೊಂದು ಆತ್ಮ ಅವರ ಪಾತ್ರದ ಅನುಸಾರ, ಕರ್ಮದ ಲೆಕ್ಕಾಚಾರದ ಅನುಸಾರ ಅವರು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹೇಳಿದ್ರೆ ನೀವೇನ್ ಮಾಡ್ಬೇಕು? ಆ ಭಾವದಲ್ಲಿ ನೋಡ್ಬೇಕೇ ಹೊರತು ಅವರ ಕರ್ಮದ ಫಲದ ಪ್ರಭಾವ ನಿಮ್ಮ ಮೇಲೆ ಬೀಳ್ಬಾರ್ದು. ಓಕೆ. ನೀವು ನಿಮ್ಮ ಮನೆಯಲ್ಲಿ
ಸೀರಿಯಲ್ ಫಿಲ್ಮ್ ನೋಡ್ತಾ ಇದ್ದೀರಿ ಯಾವ್ದಲ್ಲಿ? ಟಿವಿಯಲ್ಲಿ. ಟಿವಿಯಲ್ಲಿ. ಈಗ ಬಾಬಾ ಡ್ರಾಮಾ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಆರಂಭದ ಸಮಯದಲ್ಲಿ ಆವಾಗ ಫಿಲ್ಮ್ಗಳು ಇರ್ಲಿಲ್ಲ. ಅವಾಗ ಬರೀ ಏನಿತ್ತು, ನಾಟಕ ಇತ್ತು ಅಲ್ವಾ? ಅದಕ್ಕೆ ನಾಟಕ ಅಂತ ಹೆಸರನ್ನ ಇಟ್ರು ಬಾಬಾ. ಓಕೆ, ಸರಿ. ಓಕೆ, ಈಗ ನೀವು ಸೀರಿಯಲ್ ನೋಡ್ತಾ ಇದ್ದೀರಾ. ಸೀರಿಯಲ್ನಲ್ಲಿ ಯಾವುದೋ ಒಂದು ಹೆಣ್ಣುಮಗಳು ಗೊಳೋ ಅಂತ ಅಳ್ತಾ ಇದ್ದಾರೆ. ಓಕೆ, ಈಗ ಆ ಹೆಣ್ಣುಮಗಳು ಅಳೋದು ನಿಜಕ್ಕೋ ಅದು ನಾಟಕನೋ? ನಾಟಕ. ಸರಿ, ಅವರು ಅಳೋದನ್ನ ನೋಡ್ಬಿಟ್ಟು ನೀವು ಕೂಡ ಗೊಳೋ ಅಂತ ಅವ್ರಿಗಿಂತ ಜೋರಾಗಿ ಅಳಬೇಕು, ಅಳಬಾರ್ದು? ಅಳಬಾರ್ದು. ಸರಿ, ನೀವು ಜೋರಾಗಿ ಗೊಳೋ ಅಂತ ಹತ್ತು ಬಿಟ್ರೆ ಅವ್ರ ದುಃಖ ದೂರ ಆಗತ್ತಲ್ವಾ? ಇಲ್ಲ. ಯಾಕೆ? ನೀವು ಅವ್ರಿಗೆ ಸಹಯೋಗ ಕೊಟ್ಟಿಲ್ವಾ? ಅವರು ಅಳ್ತಾ ಇದ್ದಾರೆ, ನೀವು ಅಳ್ತಾ ಇದ್ದೀರಿ, ನೀವು ಅವ್ರು ಸಪೋರ್ಟ್ ಮಾಡಿ. ಅವರು ಡ್ರಾಮಾ ಮಾಡ್ತಾ ಇರೋದು. ಅವ್ರು ಡ್ರಾಮಾ ಮಾಡ್ತಾ ಇರೋದು ಅಂದ್ರೆ ನೀವು ಕೂಡ ಏನ್ ಮಾಡ್ಬೇಕು? ನೋಡಬೇಕು ಅಷ್ಟೇ, ಬಿಟ್ರೆ ಅದರ ಕರ್ಮದ ಫಲದಲ್ಲಿ ನೀವು ಬರಬಾರದು. ಓಕೆ, ಯಾವುದೋ ಒಂದು ವ್ಯಕ್ತಿ ಆ ಕ್ಯಾಮರಾದ ಎದುರುಗಡೆ ಇನ್ನೊಬ್ಬರ ಜೊತೆ ಚೆನ್ನಾಗಿ ಫೈಟಿಂಗ್ ಮಾಡ್ತಿದ್ದಾನೆ ಅಲ್ವಾ? ಆವಾಗ ಅವರಿಬ್ಬರ ನಡುವೆ ದ್ವೇಷ ಇದೆಯೋ ಇಲ್ವೋ? ಇಲ್ಲ. ಇಲ್ಲ. ಕ್ಯಾಮ್ರಾ ಎದುರುಗಡೆ ಮಾತ್ರ ಮಾಡ್ತಿದ್ದಾರೆ. ಕ್ಯಾಮ್ರಾ ಆಫ್ ಆದ್ಮೇಲೆ ಇಬ್ರು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇವ್ರು ತಂದಿದ್ದವ್ರು ಅವ್ರು ತಂದಿದ್ದು ಏನ್ ಮಾಡ್ತಾರೆ, ಊಟ ಮಾಡ್ತಾ ಇದ್ದಾರೆ ಅಲ್ವಾ? ಆದ ನಿಜವಾದ ದ್ವೇಷ ಇದೆ ಅಂತ ತಿಳಿದುಕೊಳ್ಳೋದು ಅಜ್ಞಾನ ಅಲ್ವಾ? ಹಾಗೆಯೇ ಪ್ರತಿಯೊಂದು ಆತ್ಮ ಏನು ಪಾತ್ರವನ್ನು ಮಾಡ್ತಾ ಇದೆ, ಅದು ಯಾವುದರ ಆಧಾರದ ಮೇಲೆ? ಯಾವುದರ ಆಧಾರದ ಮೇಲೆ? ಅವರವರ ಕರ್ಮದ ಆಧಾರದ ಮೇಲೆ. ಅವರವ್ರ ಕರ್ಮದ ಆಧಾರದ ಮೇಲೆ. ಓಕೆ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಿಳಿಸ್ತಾರೆ ಏನಂತ, ಸಿಗರೇಟ್ ಸೇದಬಾರ್ದು. ಸೇವನೆ ಸೇದೋದು ಗೊತ್ತಿರಲ್ವಾ? ಪ್ಯಾಕೆಟ್ ಮೇಲೂ ಕೂಡ ಇರ್ತದೆ ಏನಂತ, ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಲ್ವಾ? ಸಿಗರೇಟ್ ಅನ್ನ ಸೇವನೆ ಮಾಡುದು ಆರೋಗ್ಯಕ್ಕೆ ಹಾನಿಕರ. ಗೊತ್ತಿದ ಮೇಲೂ ಕೂಡ ಅವನು ಸಿಗರೇಟ್ ಸೇದಿದ್ದಿದ್ರೆ ಅದು ಆರೋಗ್ಯ ಹಾಳಾದ್ರೆ ಯಾರೇನ್ ಮಾಡ್ಬೇಕು? ಅವರು ಮಾಡಿದ್ದನ್ನ ಅವ್ರೇನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಬೇಕಾಗ್ತದೆ. ಹೊಟ್ಟೆ ನೋವು ಬಂತು, ಲಿವರ್ ಡ್ಯಾಮೇಜ್ ಆಯ್ತು, ಯಾರೇನ್ ಮಾಡ್ಬೇಕು? ಗೊತ್ತಿಲ್ದೇನೆ ಮಾಡಿದ್ರೆ ಅದು ಬೇರೆ ವಿಷಯ. ಗೊತ್ತಿದ್ ಬಿಟ್ಟು ಮಾಡಿದ್ರೆ ಆ ಕರ್ಮದ ಫಲವನ್ನ ಏನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಲೇಬೇಕು ಅಲ್ವಾ? ಅಂದ ಮೇಲೆ ಬಾಬಾ ಸಿಗೋ ಮೊದಲು ನಿಮ್ಗೆ ಗೊತ್ತಿರ್ಲಿಲ್ಲ ತಾನೇ? ಹೌದಾ? ಹೌದು. ಸರಿ, ಬಾಬಾ ಸಿಗಿದ ತಕ್ಷಣನೂ ಎಲ್ಲ ಗೊತ್ತಾಗಿಲ್ಲ ತಾನೇ? ಇಲ್ಲ. ಇವಾಗ ಗೊತ್ತಾಗಿದೆಯಲ್ವಾ? ಹೌದು. ಅದಕ್ಕಾಗಿ ಆತ್ಮದೇಹದಲ್ಲಿ ಸಫಲ ಆಗ್ಬೇಕು ಅಂದ್ರೆ ನೀವು ಮಾಡುವಂತ ಲೌಕಿಕ ಪ್ರಪಂಚದ ಪ್ರತಿಯೊಂದು ಕರ್ಮವನ್ನ ಡ್ರಾಮಾ ಅಂತ ತಿಳಿದುಕೊಂಡು ಮಾಡಬೇಕು. ಏನ್ ಮಾಡಬೇಕು? ಡ್ರಾಮಾ. ಯಾವುದು ಡ್ರಾಮಾ ಅಂತ ತಿಳ್ಕೊಳ್ಬೇಕು? ಶಾರೀರಿಕವಾಗಿ ಮಾಡುವಂತ ಪಾತ್ರವನ್ನ ಡ್ರಾಮಾ ಅಂತ ತಿಳ್ಕೊಂಡು ಮಾಡ್ಬೇಕೇ ಹೊರತು ಆತ್ಮಿಕ ಸಂಪಾದನೆ ಈಶ್ವರ್ಯ ಸೇವೆ ಡ್ರಾಮಾ ಅಂತ ಮಾಡುವಂಗಿಲ್ಲ. ಅದು ಡ್ರಾಮಾ ಅಲ್ಲ, ಅದು ಜೀವನ. ಅದೇನೋ ಜೀವನ. ಫಿಲ್ಮಲ್ಲಿ ನಾನು ಆಕ್ಟಿಂಗ್ ಮಾಡ್ಬೇಕಾದ್ರೆ ನಾನು ಡ್ರಾಮಾ ಅಂತ ಮಾಡ್ತೇನೆ, ಮನೇಲಿ ನಾನು ಡ್ರಾಮಾ ಅಂತ ಮಾಡ್ಲಿಕ್ಕೆ ಆಗತ್ತಾ ಸ್ಥೂಲ ಪ್ರಪಂಚದಲ್ಲಿ? ಇಲ್ವಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಡ್ರಾಮಾದಲ್ಲಿ ಇದ್ರೆ ಆಗತ್ತೆ ಬಿಡ್ರಿ ಅಂತ ನಾವೇನ್ ಮಾಡ್ತೇವೆ, ಒಂದು ಬಿಂದು ಆಗ್ಬಿಟ್ಟು ಡ್ರಾಮಾ ಫಿಕ್ಸ್ ಅಲ್ವಾ, ಚೇಂಜ್ ಆಗೋದಿಲ್ವಲ್ಲ? ಹೌದು. ಯಾವ್ದಲ್ಲಿ ಡ್ರಾಮಾ? ಶಾರೀರಿಕವಾಗಿ ಬೇರೆಯವರು ಮಾಡುವಂತ ಪಾತ್ರದಲ್ಲಿ ಡ್ರಾಮಾನೇ ಹೊರತು ಆತ್ಮಿಕ ಸಂಪಾದನೆಯಲ್ಲಿ ನಾಟಕದ ಡ್ರಾಮಾದ ನಾಲೆಜ್ ಅನ್ನ ಇಲ್ಲಿ ತರಬೇಡಿ. ಸರಿ, ಹಂಗಿದ್ದಿದ್ರೆ ನೀವು ಬೆಳಿಗ್ಗೆ ಸುಮ್ಮನೆ ಕೂತ್ಕೊಳ್ಳಿ. ಡ್ರಾಮಾದಲ್ಲಿದ್ರೆ ಬೆಳಗ್ಗೆ ನನಗೆ ತಿಂಡಿ ಬರ್ತದೆ ಅಂತ ಹಾಸಿಗೆ ಮೇಲೆ ಹಂಗೇ ಮಲ್ಕೊಂಡಿರಿ. ನೀವಿರೋ ಬೆಡ್ರೂಮ್ ಅಲ್ಲಿ ತಿಂಡಿ ಯಾರಾದ್ರೂ ತಂದು ಕೊಡ್ತಾರ ನಿಮ್ಗೆ? ಇಲ್ಲ ತಾನೆ? ಅದಕ್ಕೆ ನಾವು ಪುರುಷಾರ್ಥ ಪ್ರಯತ್ನ ಮಾಡ್ತೀವಲ್ವಾ? ಹಾಗೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಪ್ರತಿದಿನ ಈ ಪ್ರಪಂಚಕ್ಕೆ ನೀವು ಮನಬುದ್ಧಿಯಿಂದ ಬಂದುಬಿಟ್ಟು ನಿಮ್ಮ ಆ ಒಂದು ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾಡಬೇಕಾದ್ರೆ ನೀವು ಈ ಪ್ರಪಂಚವನ್ನ ನಾಟಕದ ರೂಪದಲ್ಲಿ ನೋಡ್ಬೇಕು. ಹೆಂಗೆ ನೋಡ್ಬೇಕು? ನಿಮ್ಮ ಜೊತೆಯಲ್ಲಿ ಇರುವಂತ ಪ್ರತಿಯೊಂದು ಆತ್ಮರು ಪಾತ್ರವನ್ನ ಮಾಡ್ತಿದ್ದಾರೆ ಹೇಳುವಂತ ರೂಪದಲ್ಲಿ ನೋಡ್ಬೇಕೇ ಹೊರತು ಇವರು ನಮ್ಮ ಪತಿ, ಇವರು ನಮ್ಮ ಮಗ, ಇವರು ಅತ್ತೆ ಮಾವ ಈ ಭಾವದಲ್ಲಿ ಬರಬೇಕು ಬರಬಾರದು? ಬರಬಾರ್ದು. ಅವರು ಮೂಲವಾಗಿ ಆತ್ಮ ಆ ನಾಟಕದ ಅನುಸಾರದಲ್ಲಿ ಆ ಪಾತ್ರವನ್ನ ಆ ಡ್ರೆಸ್ ಅನ್ನ ಏನ್ ಮಾಡಿದ್ದಾರೆ,
ಹಾಕೊಂಡಿದ್ದಾರೆ. ಹಾಕೊಂಡಿದ್ದಾರೆ, ಆ ಸಂಬಂಧದಲ್ಲಿ ಬಂದಿದ್ದಾರೆ ಹೊರತು ಒರಿಜಿನಲಿ ಅವರು ಅದು ಅಲ್ಲ. ಅವ್ರ ಅತ್ತೆನೂ ಅಲ್ಲ, ಅವ್ರ ಸೊಸೆನೂ ಅಲ್ಲ. ಅವ್ರು ಯಾರು? ಆತ್ಮ. ಆಗ ಜ್ಞಾನದ ಆಧಾರದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ? ಕರ್ಮವನ್ನ ಮಾಡ್ಬೇಕಾಗತ್ತೆ. ನಾಟಕದ ಆಧಾರದಲ್ಲಿ ಮಾಡ್ಬೇಕಾಗತ್ತೆ. ಅವಾಗ ಏನಾಗ್ತದೆ? ಕರ್ಮದ ಫಲ. ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ. ಹೊಸದಾಗಿ ನಿಮ್ಮಿಂದ ವಿಕರ್ಮ ಆಗುವುದಿಲ್ಲ. ಏನಾಗೋದಿಲ್ಲ? ಹೊಸದಾಗಿ ಹಾ, ಇಲ್ಲ ಅಂತ ದೇಹಭಾವನಲ್ಲಿ ಬಂದ್ರಿ, ದೇಹಾಭಿಮಾನದಲ್ಲಿ ಬಂದ್ರಿ, ಅಯ್ಯೋ ನನ್ನ ಪರಿವಾರ, ನನ್ನ ಸಂಸಾರ, ನನ್ನ ಮಕ್ಕಳು ಎಕ್ಸಾಮಲ್ಲಿ ಫೇಲ್ ಆದ್ರು, ಕಾಲೇಜಿಗೆ ಸೇರಿಸ್ಬೇಕು. ಅವಾಗೇನಾಯ್ತು? ಅದರ ಪ್ರಭಾವದಲ್ಲಿ ಅಯ್ಯೋ ಅಣ್ಣವ್ರೇ, 3 ದಿನದಿಂದ ನಮ್ಮ ಮಗಳಿಗೆ ಜ್ವರ, ಅದಕ್ಕೆ ನನಗೆ ರಾತ್ರಿ ನಿದ್ದೆನೇ ಬಂದಿಲ್ಲ ಅಲ್ವಾ? ಅದೇ ಡಾಕ್ಟರ್ ಹಾಸ್ಪಿಟ್ಲಲ್ಲಿ 100 ಜನ ಪೇಷಂಟ್ ಇರ್ತಾರೆ. ಹಾಗಂತ ಡಾಕ್ಟರ್ ನಿದ್ದೆ ಬರ್ತದೋ ಬರಲ್ವೋ? ಬರ್ತೈತಿ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಲ್ವಾ? ಕೊಡ್ತಾರೆ. ಕೊಡ್ತಾರೆ. ಕೊಡಬೇಕು ಅಂತ ಮನೋಭಾವ ಇಲ್ವಾ ಅವರಿಗೆ? ಇದೆ. ಅವ್ರಿಗೆ ಯಾಕೆ ನಿದ್ರೆ ಬರ್ತದೆ? ಅವರು ನನ್ನವರು ಕರ್ತವ್ಯವನ್ನ ನಿರ್ವಹಿಸ್ತಾರೆ, ಮೋಹದಲ್ಲಿ ಬರೋದಿಲ್ಲ. ಅದೇ ಡಾಕ್ಟರ್ ಪತ್ನಿ ಏನಾದ್ರು ಅದೇ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ರೆ ಏನಾಗ್ಬಿಡ್ತದೆ? ಮಹದಲ್ಲಿ ಬಂದ್ಬಿಡ್ತಾರೆ. ಇದನ್ನ ಬಾಬಾ ಹೇಳ್ತಾರೆ, ಮಕ್ಕಳೇ, ಕರ್ಮ ಕ್ಷೇತ್ರಕ್ಕೆ ಇಳಿದಾಗ ಪ್ರತಿಯೊಬ್ಬರ ಶಾರೀರಿಕವಾದಂತ ಪಾತ್ರವನ್ನ ನಾಟಕದ ರೂಪದಲ್ಲಿ ನೀವು ನೋಡ್ತಾ ಹೋದಾಗ, ಯಾವ ರೂಪದಲ್ಲಿ ನೋಡ್ಬೇಕು? ನಾಟಕದ ರೂಪದಲ್ಲಿ ಸಾಕ್ಷಿಯಾಗಿ ಯಾರು ನಗತಾ ಇರ್ಲಿ, ಯಾರು ಅಳ್ತಾ ಇರ್ಲಿ, ಏನಿದ್ರು ಕೂಡ ನಾಟಕದ ಅವು ನಗತಾ ಇದ್ದಾಗ ನೀವು ಏನ್ ಮಾಡ್ಬಿಟ್ರೆ ನಗತ್ರೆ ಮುಗೀತಷ್ಟೇ. ಯಾವಾಗ ಅಲ್ಲಿ ಫಿಲ್ಮ್ ನೋಡ್ಬೇಕಾದ್ರೆ, ಸೀರಿಯಲ್ ನೋಡ್ಬೇಕಾದ್ರೆ, ನಾಟಕ ನೋಡ್ಬೇಕಾದ್ರೆ, ಮನೆಗೆ ಹೋದ್ಮೇಲೆ ಆ ನಗು ಕಂಟಿನ್ಯೂ ಮಾಡುವಾಗೆ ಇಲ್ಲ. ಅಲ್ಲಿಗೆ ಏನ್ ಮಾಡ್ಬಿಡ್ಬೇಕು? ಅದನ್ನ ಬಿಟ್ಟು ಬಿಡ್ಬೇಕು. ಈ ರೀತಿ ನೀವು ಮಾಡ್ತಾ ಹೋದಾಗ ಡ್ರಾಮಾದ ಮೇಲೆ ನಿಮ್ಗೆ ನಿಶ್ಚಯ ಬರುತ್ತೆ. ಒಂದು ವೇಳೆ ನೀವು ಈ ವಿಧಿಯನ್ನು ನೀವು ಅಪ್ಲೈ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಡ್ರಾಮದ ಪ್ರಭಾವದಲ್ಲಿ ಬಂದ್ರಿ, ಅವಾಗ ಏನಾಗ್ತದೆ? ವಿಕರ್ಮ ಆಗುತ್ತೆ ನಮ್ಗೆ ಅಕೌಂಟ್. ಕೇಳಿ, ಡ್ರಾಮದ ಪ್ರಭಾವದಲ್ಲಿ ಬಂದ್ರಿ, ಸಾಕ್ಷಿಯಾಗಿ ನೋಡಿಲ್ಲ ಅಂತಂದ್ರೆ, ಬಾಬಾ ನಮ್ಮನೆಯವ್ರು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಮತ್ತೆ ಸೆಂಟರ್ ಟೀಚರ್ ಸರಿ ಇಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಸರಿ, ನಿಮ್ಗೊಂದು ಪ್ರಶ್ನೆ ಏನು ಗೊತ್ತಾ? ಯೋಗೇಶ್ ಅಣ್ಣ ನಿಮ್ಗೆ ಒಂದ್ಸಲ ಒಂದು ಪ್ರೋಗ್ರಾಮಿಗೆ ಇನ್ವೈಟ್ ಮಾಡ್ತಾರೆ. ಏನ್ ಮಾಡ್ತಾರೆ? ಎಲ್ಲಿ? ಬೆಂಗಳೂರು. ಬೆಂಗಳೂರಿನಲ್ಲಿ. ಸರಿ, ಏನು ಪ್ರೋಗ್ರಾಮ್? ಒಂದು ನಾಟಕ. ಅದಲ್ಲಿ ಯೋಗೇಶ್ ಅಣ್ಣ ಒಂದು ಪಾತ್ರಧಾರಿ. ಯೋಗೇಶ್ ಅಣ್ಣ ಯಾರು? ಅವರು ಯಾವ ನಾಟಕ, ಅವ್ರದ್ದು ಯಾವ ಪಾತ್ರ ಅಂತ ಅವ್ರು ಹೇಳಲಿಲ್ಲ. ಯಾರು? ಯೋಗೇಶ್ ಅಣ್ಣ ಹೇಳಲಿಲ್ಲ. ಸರ್, ನಿಮ್ಮನ್ನ ಕರೆದಿದ್ದಾರೆ. ಓಕೆ, ಅವ್ರ ಮೇಲೆ ಒಂದು ನಂಬಿಕೆ, ವಿಶ್ವಾಸ, ನಿಶ್ಚಯದಿಂದ ನೀವೇನ್ ಮಾಡಿದ್ರಿ? ಬಂದಿದ್ದೀರಿ ಇಲ್ಲಿಗೆ. ಹಾ, ಡ್ರಾಮಾ ನೋಡ್ಲಿಕ್ಕೆ ನೀವು ಬಂದಾಗ ಅಲ್ಲಿ ಓಕೆ, ಪ್ರಶ್ನೆ, ಯೋಗೇಶ್ ಅಣ್ಣ ಒಳ್ಳೆಯವರು, ತುಂಬಾ ಕೆಟ್ಟವರು? ಒಳ್ಳೆಯವರು. ಎದುರುಗಡೆ ಇದ್ದಾರೆ ಅಂತನಾ ಅಥವಾ ನಿಜವಾಗ್ಲೂ ಒಳ್ಳೆ? ಸರಿ, ಓಕೆ. ಅಲ್ಲೋ ಕುತ್ಕೊಂಡಿದ್ದೀರಾ, ಅಲ್ಲಿ ನಾಟಕದಲ್ಲಿ ಒಳ್ಳೆ ಪಾತ್ರನೂ ಇರ್ತದೆ, ಕೆಟ್ಟ ಪಾತ್ರನೂ ಇರ್ತದಲ್ವಾ? ನಿಮ್ಮ ಲೆಕ್ಕದಲ್ಲಿ ಏನು ಅಂತಂದ್ರೆ, ನಾಟಕದಲ್ಲಿ ಯೋಗೇಶ್ ಅನ್ನೋದು ಒಳ್ಳೆ ಪಾತ್ರ ಇರ್ತದೆ ಅಂತ ಒಂದು ನಿಮ್ಮದೇ ನಿರೀಕ್ಷೆ. ಓಕೆ, ಸರಿ. ಅವ್ರು ಹೇಳಿದ್ರು ಯಾವ ನಾಟಕ ಅಣ್ಣವ್ರೆ ಅಂತ ನೀವು ಕೇಳಿದ್ರಿ. ಅವ್ರು ಮಹಾಭಾರತ ಅಂತಂದ್ರು. ಏನ್ ಹೇಳಿದ್ರು? ನೀವೇನ್ ತಿಳ್ಕೊಂಡಿದ್ರಿ? ಓ, ಯೋಗೇಶ್ ಅಣ್ಣ ತುಂಬಾ ಬುದ್ಧಿವಂತರು, ಜ್ಞಾನ ಚೆನ್ನಾಗಿ ಹೇಳ್ತಾರೆ, ಇವರು ಗ್ಯಾರಂಟಿ ಕೃಷ್ಣನ ಪಾತ್ರ ಮಾಡ್ತಾರೆ. ಯಾರ ಪಾತ್ರ ಮಾಡ್ತಾರೆ? ಕೃಷ್ಣನ ಪಾತ್ರ ಮಾಡುವಂತ ಕಾರಣದಿಂದ ಗ್ಯಾರಂಟಿ ಯೋಗೇಶ್ ಅಣ್ಣರು ಮೀಸೆ ಗೀಸೆ ಎಲ್ಲ ತೆಗೆದು ಬಿಡ್ತಾರೆ. ಯಾಕಂದ್ರೆ ಕೃಷ್ಣನಿಗೆ ಮೀಸೆ ಇರೋದಿಲ್ಲ ಅಂತ ನಿರೀಕ್ಷೆ ಇಟ್ಕೊಂಡು ಹೋಗಿರ್ತೀರಿ. ಸರಿ, ಆದ್ರೆ ಅಲ್ಲಿ ಹೋದಾಗ ಯೋಗೇಶ್ವರನ ಪಾತ್ರ ದುಶ್ಯಾಸನಂತ. ಯಾವ ಪಾತ್ರ? ಸರಿ, ದುಶ್ಯಾಸನನ ಪಾತ್ರ ನೋಡ್ಕೊಂಡು ಬಂದ್ಮೇಲೆ, ಮನೆಗೆ ಬಂದ್ಮೇಲೆ ಯೋಗೇಶ್ ಅಣ್ಣ ಕೆಟ್ಟವರು, ಸರಿ ಇಲ್ಲ ಅವರು ಅಂತ ಬಿಟ್ಟು ನೀವು ಹೇಳ್ತಿರೋ ಹೇಳಲ್ವೋ? ಯಾಕೆ ಹೇಳೋದಿಲ್ಲ? ಆವಾಗ ದುಶ್ಯಾಸನ ನೋಡಿದಾಗ ಏನಾಗ್ತದೆ ಅಂತಂದ್ರೆ, ಯೋಗೇಶನ ಒರಿಜಿನಾಲಿಟಿನೇ ಚೇಂಜು. ಯೋಗೇಶನ್ ಅವ್ರು ಬೈ ಡ್ರೆಸ್ ಹಾಕೊಂಡಿರ್ತಾರೆ. ದುಶ್ಯಾಸನ ಪಾತ್ರದಲ್ಲಿ ಇಷ್ಟು ದಪ್ಪ ಮೀಸೆ, ಕಿರೀಟ ಬಂಗಾರ ಎಲ್ಲ ಶೃಂಗಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಅವ್ರ ಮುಖ ನೋಡಿದ್ರೆ ದುಶ್ಯಾಸನ ಅಂತ ಕಾಣೋದೇ ಇಲ್ಲ, ಯಾವಾಗಲೂ ಶಾಂತವಾಗಿರೋರು. ಆವಾಗ ಏನಾಗ್ಬಿಟ್ಟಿದ್ದಾರೆ? ಜಬದಗ್ನಿ ರೂಪದಲ್ಲಿ ಮುಖದಲ್ಲಿ ಸಿಟ್ಟು ತೋರಿಸಿದ್ದಾರೆ ಅಲ್ವಾ? ಆವಾಗ ಆ ಪಾತ್ರವನ್ನ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡಬೇಕು ಏನಂತ, ಯೋಗೇಶನ್ನ ಕೆಟ್ಟವರು ಹೌದಲ್ವೋ? ಇಲ್ಲ. ಆ ರೀತಿ ನಾನು ತಿಳ್ಕೊಳ್ಳೋದು ಸರಿನೋ ತಪ್ಪೋ? ತಪ್ಪು. ಅಲ್ಲಿಂದ ಹೊರಗಡೆ ಬಂದಾಗ ಯೋಗೇಶ್ ಅಣ್ಣ ಸಿಗ್ತಾರೆ. ಅಣ್ಣವರೇ ಒಳ್ಳೆ ಪಾತ್ರ ಮಾಡಿದ್ರಿ ಅಂತ ಹೇಳ್ತಿರೋ, ನೀವು ಮಾಡಿ ಸರಿಯಾಗಿಲ್ಲ ಅಂತ ಬೈತಿರೋ, ಸರಿ. ಏನ್ ಮಾಡ್ತೀರಿ? ಆ ಪಾತ್ರಕ್ಕೆ ಅನುಗುಣವಾಗಿ ಸರಿ ಅಂತ ಹೇಳ್ತೀವಿ. ಹೌದಾ? ಅದು ಒಳ್ಳೇದೇ. ಅಂದಮೇಲೆ ಪ್ರತಿಯೊಂದು ಆತ್ಮ ಅವರು ಕರ್ಮದ ಲೆಕ್ಕಾಚಾರದ ಅನುಸಾರ ಪಾತ್ರ ಮಾಡ್ತಾ ಇದ್ದಾರಲ್ವಾ? ಹೌದು. ಹೌದು. ಆಮೇಲೆ ಪತಿ ಸರಿನೋ ತಪ್ಪೋ? ಸರಿ. ಸರಿ. ಸೆಂಟರ್ ಟೀಚರ್ ಸರಿನೋ ತಪ್ಪೋ? ಸರಿ. 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 ಅವರು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಎಷ್ಟು ನಾಟಕದ ಜ್ಞಾನ ನೀವು ಅಳವಡಿಕೆ ಮಾಡ್ಕೊಂಡಿದ್ದೀರಿ. ಓಕೆನಾ? ನಂದೊಂದು ವೀಕ್ನೆಸ್ ಇದೆ, ಏನು ಗೊತ್ತಾ? ಅವಾಗ ಹೇಳಿದ್ನಲ್ಲ, ಹಾಗೇನೆ ಫಿಲ್ಮ್ ಅಲ್ಲಿ ಎಲ್ಲಾದ್ರೂ ಯಾರಾದ್ರು ಆಡ್ತಾ ಇದ್ರೆ ನನ್ನ ಕಣ್ಣಲ್ಲೂ ಕೂಡ ಏನ್ ಬಂದ್ಬಿಡ್ತದೆ, ನೀರು ಮನಸ್ಸಲ್ಲಿ ಗೊತ್ತು ಅದು ತಪ್ಪು ಅಂತ, ಆದ್ರೆ ಅದು ಪ್ರಾಕ್ಟೀಸ್ ಆಗ್ಬಿಡ್ತಲ್ಲ ಸಂಸ್ಕಾರದಲ್ಲಿ. ಓಕೆ, ಅವಾಗ ಏನಾಗ್ಬಿಡ್ತದೆ? ಕಣ್ಣಲ್ಲಿ ನೀರು ನೀರು ಬಂದ್ಬಿಡ್ತದೆ. ಯಾಕಂದ್ರೆ ನಾಟಕದ ಸ್ಮೃತಿ ಆ ತರ ಇರುತ್ತೆ. ಹಾಗೆ ಹೇಳ್ತಾರೆ, ಬೆಳಗಿಂದ ಸಾಯಂಕಾಲದವರೆಗೂ ನೀವು ಲೌಕಿಕದಲ್ಲಿ ಇರಬೇಕು, ಈ ಪ್ರಪಂಚದಲ್ಲಿ ಇರಬೇಕು. ಆದರೆ ಪ್ರಪಂಚದ ಯಾವುದೇ ಆತ್ಮದ ಪಾತದ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಬೀಳ್ಬಾರ್ದು. ಬೀಳಬಾರದು ಅಂತಂದ್ರೆ ಆ ಸಮಯದಲ್ಲಿ ನಾಟಕದ ಜ್ಞಾನವನ್ನ ನಿಮ್ಮ ಮನಸ್ಸಿನಲ್ಲಿ ಸ್ಮೃತಿಯಲ್ಲಿ ಇಟ್ಕೊಳ್ಬೇಕು. ಇದು ಇಟ್ಕೊಂಡು ಬಿಟ್ಟು ನೀವು ಪ್ರತಿದಿನ ಕರ್ಮವನ್ನ ಮಾಡಿದ್ರೆ ಹೊಸ ವಿಕರ್ಮ ಆಗೋದಿಲ್ಲ. ಅವಾಗ ನಾಟಕದ ಮೇಲೆ ನಿಶ್ಚಯ ಬರ್ತಾ ಹೋಗ್ತದೆ. ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಹೆಚ್ಚಿಗೆ ಜಮಾ ಆಗ್ತದೆ. ಒಂದು ಕಡೆಗೆ ನೀವು ಜಮಾ ಮಾಡ್ತಾ ಇರೋದು, ಇನ್ನೊಂದು ನಾಟಕದ ಪ್ರಭಾವದಲ್ಲಿ ಬರೋದು. ಓಕೆ, ಒಂದ್ ಕಡೆಗೆ ಹೋಗ್ಬಿಟ್ಟು ಯೋಗ ಮಾಡ್ತಾ ಇರೋದು ಏನಂತ, ವಿಶ್ವಕ್ಕೆಲ್ಲ ಕಿರಣ ಅಂತ. ಇನ್ನೊಂದ್ ಕಡೆ ಮನೆಗೆ ಬಂದ್ಬಿಟ್ಟು ನಮ್ ಸೆಂಟರ್ ಟೀಚರ್ ಇಲ್ಲ, ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು. ಏನಾಯ್ತು? ಯಾವಾಗ ಮೈನಸ್ ಹೊಸ ಅಕೌಂಟ್ ಬಂತೋ ಬಂದಿಲ್ವೋ? ಬಂತು. ಅವಾಗ ಏನಾಗಿದೆ? ಸಂಪಾದನೆ ಮಾಡಿದ್ ಕಾಣ್ತಾ ಇರ್ತದೆ, ಅದ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗಿರುದಿಲ್ಲ. ಅವಾಗ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಇಲ್ಲ. ಅವಾಗ ನೆಕ್ಸ್ಟ್ ಲೆವೆಲ್ಗೆ ಬಾಬಾ ನಿಮ್ಗೆ ಪ್ರಮೋಷನ್ ಕೊಡೋದಿಲ್ಲ. ಆವಾಗ ಬೇರೆಯವರಿಗೆ ನಾನು ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಅವ್ರು ನಿಮ್ಗೆ ಸೇವೆಯನ್ನ ಮಾಡೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾಟಕದ ಮೇಲೆ ನಿಶ್ಚಯ ಅಂತಂದ್ರೆ ಪ್ರತಿಯೊಂದು ಸೀನರಿಯನ್ನ ನೀವೇನ್ ಮಾಡ್ಬೇಕು? ನೋಡ್ಬೇಕು. ನಾಟಕದ ರೂಪದಲ್ಲಿ. ಹಾಗಂತ ನಿಮ್ಮ ವೈಯಕ್ತಿಕ ಪುರುಷಾರ್ಥ ಸಾಧನೆಗೆ ನಾಟಕವನ್ನ ಏನ್ ಮಾಡ್ಬೇಡಿ, ಅಪ್ಲೈ ಮಾಡಬೇಡಿ. ಅಲ್ಲಿ ಜೀವನ ಅಂತ ಬಿಟ್ಟು ನಾವೇನ್ ಮಾಡ್ಬೇಕು? ಈಶ್ವರ ಜೀವನ ಅಂತ ಅಪ್ಲೈ ಮಾಡಬೇಕು. ಈಗ ನಾನು ನಾಟಕಕ್ಕೆ ಹೆಚ್ಚಿಗೆ ಸಮಯ ಕೊಡ್ಬೇಕು, ಜೀವನ ಕೊಡಬೇಕು? ಜೀವನ ಆತ್ ಬೇರೆ ನಾಟಕ ಮಾಡಿದ್ರೆ ನಿಮ್ಗೇನು ದುಡ್ಡು ಸಿಗೋದಿಲ್ಲ, ನಿಮ್ ಜೋಬಲ್ಲಿರೋ ದುಡ್ಡನ್ನೆಲ್ಲ ಕೊಡ್ಬೇಕಾಗ್ತದೆ. ಜೀವನ ಮಾಡಿದ್ರೆ ಮಾತ್ರ ನಿಮ್ ಸಂಸಾರ ನಡೆಯತ್ತೆ. ನೀವು ನಿಮ್ ಲೈಫ್ ಫುಲ್ ನಾಟಕ ಮಾಡ್ತಾ ಹೋದ್ರೆ ನೀವು ಸಾಲಗಾರರಾಗ್ತೀರಾ ಹೊರತು ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾಟಕದ ರೂಪದಲ್ಲಿ ನೀವು ಅದನ್ನ ನೋಡಿದಾಗ ನಾಟಕದ ಮೇಲೆ ನಿಶ್ಚಯ ಬರತ್ತೋ ಬರಲ್ವೋ? ಬರ್ತದೋ ಬರಲ್ಲೋ? ಸ್ಕೂಲಲ್ಲಿ ಹೋದಾಗ ಓಕೆ, ನಿಮ್ಮ ಮನೆಯವರು, ನಿಮ್ಮ ಪತಿ, ಓಕೆ, ನನ್ನೊಂದು ಕರೆಕ್ಟ್ ಆದ ಪ್ರಶ್ನೆ, ಉತ್ತರ ಕೊಡಿ. ನಿಮ್ಮ ಮನೆಯವರು, ನಿಮ್ಮ ಪತಿ ನಿಮ್ಮ ಮೇಲೆ ಸಿಟ್ಟು ಮಾಡ್ತಾರೋ ಮಾಡಲ್ವೋ? ನಿಮ್ಗೂ ಕೂಡ ಸಿಟ್ಟು ಬರ್ತದೋ ಬರಲ್ವೋ? ಗುರ್ರ ಅಂತ ಬರ್ತಾರೆ. ಸರಿ, ಸ್ಕೂಲಿಗೆ ಹೋದಾಗ ಟೀಚರ್ ನಿಮ್ಗೆ ಬೆತ್ತ ತಗೊಂಡು ರಪ್ಪ ಅಂತ 4 ಸಲ ಬಾರಿಸಿದಾರೋ ಬಾರಿಸಿಲ್ವೋ? ಅವ್ರ ಮೇಲೆ ಸಿಟ್ಟು ಇದೆಯೋ ಇಲ್ವೋ? ಇಲ್ಲಿ ಬೈದ್ರು ಕೂಡ ನಿಮ್ಗೆ ಸಿಟ್ಟಿದೆ, ಅಲ್ಲಿ ಕೋಲಿಂದ ಹೊಡೆದ್ರು ಕೂಡ ಸಿಟ್ಟಿಲ್ಲ. ಯಾಕೆ? ಶಿಕ್ಷಣ. ಅವ್ರು ಒಳ್ಳೇದಕ್ಕೋಸ್ಕರ ಮಾಡ್ತಿದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇದೆ ತಾನೆ? ಅದೇ ವಿಷಯ ಇಲ್ಲಿ ಯಾಕೆ ಬರಬಾರ್ದು? ಓಕೆ, ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಲ್ಲಿ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಆರಾಮಾಗತ್ತೆ ಅಲ್ವಾ? ಆರಾಮಾಗತ್ತೋ ನೋವಾಗತ್ತೋ? ನೋವಾದ ಡಾಕ್ಟ್ರಿಗೆ ಬೈತಿರೋ ಬೈಯಲ್ವೋ? ಬೈಯಲ್ಲ. ಈಗ ನೋವಾದ್ರೂ ಕೂಡ ಅವ್ರು ಕೊಡುವಂತ ಔಷಧಿಯಿಂದ ನನ್ನ ಕಾಯಿಲೆ ಏನಾಗ್ತದೆ? ಈ ಜ್ಞಾನವನ್ನು ಇಲ್ಲಿ ಯಾಕೆ ತರೋದಿಲ್ಲ ನಾವು? ಅವರು ನನಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ, ನನ್ನ ಮನೋಸ್ಥಿತಿ ಚೆಕ್ ಮಾಡ್ತಾ ಇದ್ದಾರೆ, ನಾನು ಸಹನೆಯಿಂದ ಇರಬೇಕು. ಅವರೆಷ್ಟೇ ಸಿಟ್ಟು ಮಾಡಿದ್ರು ಕೂಡ ಅದರ ಪ್ರಭಾವ ನನ್ನ ಮೇಲೆ
ಬೀಳಬಾರದು ಅಂತ ಆ ರೀತಿ ಅದನ್ನ ಸ್ವೀಕಾರ ನಾನು ಯಾಕೆ ಮಾಡುವುದಿಲ್ಲ? ಅರ್ಥ ಆಗ್ತಿದ್ಯಾ? ಮುರಳಿಯನ್ನು ಮಾತ್ರ ಕೇಳ್ತೀವಿ ಹೊರತು ಅದರ ಮನನ ಚಿಂತನವನ್ನ ಮಾಡೋದಿಲ್ಲ, ಅದನ್ನು ಕಾರ್ಯದಲ್ಲಿ ತರೋದಿಲ್ಲ. ಪ್ರತಿಯೊಂದು ಸೀನರಿಯನ್ನು ನಾಟಕದ ರೂಪದಲ್ಲಿ ಮಾನಸಿಕವಾಗಿ ನಾವೇನ್ ಮಾಡೋದಿಲ್ಲ, ನೋಡೋದಿಲ್ಲ. ಅದಕ್ಕೆ ಅದರ ಪ್ರಭಾವದಲ್ಲಿ ಬೇಗ ಬಂದ್ಬಿಡ್ತೀವಿ. ಅವಾಗ ಬಾಬನ ಹತ್ರ ಚರ್ಚೆ ಮಾಡೋದು ಅದೇ ವಿಷಯವನ್ನ. ಯಾವ್ದನ್ನ? ಯಾವ ವಿಷಯವನ್ನ? ಇವ್ರು ಸರಿ ಇಲ್ಲ. ಮತ್ತೆ ಹಿಂಗ್ ಹೇಳಿದ್ರು, ಯೋಗೇಶ್ ಅಣ್ಣ ಹಂಗೆ ಹೇಳಿದ್ರು, ಸೆಂಟ್ರಲ್ ಟೀಚರ್ ಹಿಂಗೆ ಹೇಳಿದ್ರು. ಬರೀ ಕಂಪ್ಲೇಂಟೇ ಆಯ್ತೆ ಹೊರತು ರಾಜಯೋಗ ಎಲ್ಲಿದೆ, ಇಲ್ಲ ಸಂಪಾದನೆ ಎಲ್ಲಿದೆ? ಆವಾಗ ನಿಮ್ಮ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಡ್ರಾಮಾ ಮೇ ಬಿ ಬಹುತ್ ನಿಶ್ಚಯ ಬಹುತ್ ಜರೂರಿ ಹೇ. ನಾಟಕದ ಮೇಲೂ ನಿಮ್ಗೆ ಏನಿರ್ಬೇಕು? ನಿಶ್ಚಯ ಇರ್ಬೇಕು. ಹೀಗೆ ನಾಟಕದ ಮೇಲೆ ನೀವು ಈ ರೀತಿ ನೀವು ಅಪ್ಲಿಕೇಶನ್, ಜ್ಞಾನದ ಅಪ್ಲಿಕೇಶನ್ ಮಾಡ್ತಾ ಹೋದಾಗ ದಿನದಿಂದ ದಿನಕ್ಕೆ ನಿಮ್ಗೆ ಏನಾಗ್ತದೆ? ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗ್ತೈತಿ, ಹಾಗಂತ ಖರ್ಚು ಬರತ್ತೋ ಬರಲ್ವೋ? ಬರ್ತೈತೆ. ಖರ್ಚು ಬರ್ತದೆ. ಯಾಕಂದ್ರೆ ಹಳೆದ ಸಾಲ ಮಾಡಿದೀವಲ್ಲ, ಖರ್ಚು ಬರ್ತದೆ. ಬಾಬಾ ಹೇಳ್ತಾರೆ ನಾಮದ ಮೇಲೆ ನಿಶ್ಚಯ ಅಂತಂದ್ಮೇಲೆ ಇನ್ನು ಮೇಲೆ ಹೊಸ ಖರ್ಚನ್ನ ಏನ್ ಮಾಡಬಾರ್ದು ಮಾಡಬಾರ್ದು. ಅಲ್ವಾ? ಹೊಸ ಬಿಲ್ಡಿಂಗು, ಹೊಸ ಬಂಗಾರ, ಹೊಸ ಬಟ್ಟೆ, ಅವಶ್ಯಕತೆ ಇದೆ ಬಟ್ಟೆ ತಗೊಳ್ಳಿ. ಓಕೆ, ಬೀರುನಲ್ಲಿ 100 ಬಟ್ಟೆ ಇದ್ರು ಮತ್ತೆ 101 ಏನ್ ಮಾಡಬಾರ್ದು? ತಗೊಂಬಾರ್ದು. ತರಬಾರದು. ಹೊಸ ಸಂಬಂಧ ಇದೆಲ್ಲ ಕೂಡ ಏನ್ ಮಾಡಬಾರ್ದು? ಇರಬಾರದು. ಎಷ್ಟು ಅದನ್ನ ತರ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಮನೆಯಲ್ಲಿ ರಾವಣನನ್ನ ಪೂಜೆ ಮಾಡಿ ತಿಲಕ ಇಟ್ಬಿಟ್ಟು ಹೂಗುಚ್ಛವನ್ನ ಕೊಟ್ಬಿಟ್ಟು ಮನೆಗೆ ಆಹ್ವಾನ ಮಾಡಿದ ಹಾಗೆ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಡ್ರಾಮಾದ ಮೇಲೆ ಏನಿರ್ಬೇಕು ನಿಮಗೆ? ನಿಶ್ಚಯ. ಯಾವ ಡ್ರಾಮಾನೋ ಏನೋ, ಇಷ್ಟು ವರ್ಷ ಆದ್ರೂ ಕೂಡ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಯಾಕೆ? ಡ್ರಾಮಾದ ಜ್ಞಾನವನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಕೆ ಮಾಡ್ತಾ ಇಲ್ಲ. ಬೇರೆಯವ್ರಿಗೆ ಮಾತ್ರ ಚೆನ್ನಾಗಿ ಭಾಷಣ ಮಾಡ್ತಾ ಇದ್ದೇನೆ, ಜ್ಞಾನವನ್ನು ಹೇಳ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ನಾನು ಅಳವಡಿಕೆ ಮಾಡಿಲ್ಲ ಅಂತಂದ್ರೆ ಒಂದ್ ಕಡೆ ಸಂಪಾದನೆ, ಅದಕ್ಕಿಂತ ಹೆಚ್ಚಿಗೆ ಖರ್ಚು. ಆವಾಗ ಪ್ಲಸ್ ಅಲ್ಲಿ ಇರ್ತಿರೋ ಮೈನಸ್ ಅಲ್ಲಿ ಇರ್ತಿರೋ? ಮೈನಸ್ ಆವಾಗ ಪುರುಷಾರ್ಥ ಮಾಡ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸೋದಿಲ್ಲ. ಅದಕ್ಕಾಗಿ ಎಲ್ಲಿ ನಿಮ್ಮ ಧನ ವೇಸ್ಟ್ ಆಗ್ತಾ ಇದೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. क्योंकि ड्रामा में समस्या भी आती है और सफलता भी होती है. ನಾಟಕದಲ್ಲಿ ಏನ್ ಬರ್ತದೆ? ಸಮಸ್ಯೆಗಳು ಕೂಡ ಬರ್ತವೆ, ಸಫಲತೆನೂ ಕೂಡ ಬರ್ತದೆ. ಓಕೆ, ಸಮಸ್ಯೆ ಎಲ್ಲಿಂದ ಬರ್ತದೆ? ಸಮಸ್ಯೆ ಯಾಕೆ ಬರ್ತದೆ ನಾಟಕದಲ್ಲಿ? ನಮ್ಮವರು ಅಂತ ತಿಳ್ಕೊಂಡಾಗ ಸಮಸ್ಯೆಗಳು ಬರುತ್ತೆ. ಸಾಲ ಮಾಡಿದಲ್ವಾ, ನೋಟಿಸ್ ಬರೋದೇನೆ ಸಮಸ್ಯೆ. 2,500 ವರ್ಷ ನೀವೇನ್ ಸಾಲ ಮಾಡಿದಿರಿ, ಸಾಲ ಪೇಮೆಂಟ್ ಮಾಡಿ ಅಂತ ಕಳಿಸ್ತಾರಲ್ಲ, ಅದೇನೇ ಏನು? ಸಮಸ್ಯೆ. ಓಕೆ, ಅದೇ ರೀತಿ ನಾಟಕದಲ್ಲೂ ಕೂಡ ಹಿಂದೆ ಸಫಲತೆನೂ ಕೂಡ ಇದೆಯೋ ಇಲ್ವೋ? ಇದೆ. ಯಾವಾಗ? ನಾವು ಪಾತ್ರ ಅಭಿನಯಿಸ್ ನೀವು ಆತ್ಮ ಅಂತ ತಿಳಿದುಕೊಂಡು ತಂದೆಯನ್ನ ನೆನಪು ಮಾಡಿ ಬಾಬಾರವರ ಸಪ್ತ ಗುಣಗಳನ್ನ ವಿಶ್ವಕ್ಕೆ ಕೊಟ್ಟಾಗ ಸಮಸ್ಯೆಯನ್ನೇ ತಲೆ ಮೇಲೆ ಒಂದು ಟೋಕರಿ ಬುಟ್ಟಿ ರೂಪದಲ್ಲಿ ಎತ್ತಿಟ್ಕೊಂಡ್ಬಿಟ್ಟು, ದೊಡ್ಡ ಪರ್ವತದ ರೂಪದಲ್ಲಿ ಇಟ್ಕೊಂಡ್ಬಿಟ್ಟು, ದೇಶದ ಸಮಸ್ಯೆ, ವಿಶ್ವದ ಸಮಸ್ಯೆ, ಪರಿವಾರದ ಸಮಸ್ಯೆ, ನಿಮ್ಮ ಸಮಸ್ಯೆ, ಶರೀರದ ಎಲ್ಲ ಇಟ್ಕೊಂಡ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಭಾರತವಾಗಿ ಕುತ್ಕೊಂಡ್ರೆ ಸಂಪಾದನೆ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ರಾಜಯೋಗದಲ್ಲಿ ನಿಮ್ಮನ್ನು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಬಾಬನ ಎದುರುಗಡೆಗೆ ಇದ್ದಾಗ ಬಾಬಾ ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಇದು ಮಾಡ್ಕೊಡು, ಅದು ಮಾಡ್ಕೊಡು, ಎಷ್ಟು ದುಡ್ಡು ಕೊಟ್ಟಿದ್ದೇನೆ ನಾನು, ರಮಾಭೋಜನ ಮಾಡಿಸಿದ್ದೇನೆ, ಆ ಬಿಲ್ಡಿಂಗಿಗೆ ಇಷ್ಟು ಕೊಟ್ಟಿದ್ದೇನೆ, ಈ ಬಿಲ್ಡಿಂಗಿಗೆ ಇಷ್ಟು ಕೊಟ್ಟಿದ್ದೇನೆ, ಗುರುವಾರ ಹೋಗ್ಬಿಟ್ಟು ಕಸ ಬೇರೆ ಗುಡಿಸ್ತೇನೆ, ತರಕಾರಿ ಬೇರೆ ಕಟ್ ಮಾಡ್ತೇನೆ, ಊಟ ಎಲ್ಲ ಬಡಿಸ್ತೇನೆ, ಆದರೂ ಕೂಡ ನನ್ನ ಲೆಕ್ಕಾಚಾರ ಕ್ಲಿಯರೇ ಆಗೋದಿಲ್ಲ, ನಾನು ಡೈವರ್ಸ್ ಕೊಡ್ತೇನೆ ನೋಡು. ಹೇಳೋದು ಯಾರಿಗೆ? ನಾಳಿಂದ ಅಮೃತ ವೇಳೆ ಹೇಳೋದೇ ಇಲ್ಲ ನಾನು, ಏನು ಬೇಕಾದ್ರೆ ಮಾಡ್ಕೊ ಹೋಗು. ಯಾರಿಗೆ ನಷ್ಟ? ನನಗೆ ನಷ್ಟ. ಈ ರೀತಿ ಬಾಬನ ಹತ್ರ ಮಾತಾಡ್ತಿರೋ ಅಥವಾ ಮನಸ್ಸನ್ನ ಟಕ್ ಅಂತ ಒಯ್ದ್ಬಿಟ್ಟು ಬಾಬನ ಹತ್ರ ಇಟ್ಬಿಟ್ಟು ಶಕ್ತಿ ಪ್ರವಾಹ ಮಾಡ್ಬಿಟ್ಟು ವಿಶ್ವಕ್ಕೆ ಕೊಡ್ತಿರೋ? ಹೊಸ ಲೆಕ್ಕಾಚಾರಗಳನ್ನ ಮಾಡ್ತಾ ಇದ್ದೀರೋ, ಸಂಪಾದನೆ ಕಡೆ ಗಮನ ಕೊಡ್ತಿದ್ದೀರೋ? ಮಜಾ ಏನು ಗೊತ್ತಾ? ಎಷ್ಟೇ ಕಾಯಿಲೆ ಬರ್ಲಿ ಲೌಕಿಕ ಸಂಪಾದನೆ ಮಾಡೋದು ನಿಲ್ಸೋದಿಲ್ಲ ನಾವು. ಅಲೌಕಿಕ ಸೇವೆಗೆ ಮಾತ್ರ, ಅಣ್ಣವ್ರೆ ಆರಾಮಿಲ್ಲ ಇವತ್ತು, ಸರಿನಾ, ಇವತ್ತು ನಾವು ಜಾಯಿನ್ ಆಗೋದಿಲ್ಲ. ಲೌಕಿಕದ ಹೊಟ್ಟೆ ನೋವು ಇಲ್ಲಿ,
ಜ್ವರ ಇರ್ಲಿ ಏನಿದ್ರು ಕೂಡ ಏನ್ ಮಾಡ್ತಿರ್ತೀವಿ, ಮಾಡ್ತೀವಿ. ಓಡ್ತಾ ಇರ್ತೀವಿ. ಯಾಕೆ ಹೇಳಿ? ಕಮಿಟ್ಮೆಂಟ್ಸ್ಗಳಿರ್ತವೆ, ಸಾಲಗಳಿರ್ತವೆ, ಇಲ್ಲಾಂದ್ರೆ ಕೆಲಸ ತೆಗೆದಾಕ್ಬಿಡ್ತಾರೆ. ಅದು ಮಾತ್ರ ಕಣ್ಣಿಗೆ ಕಾಣುತ್ತೆ ನಮ್ಗೆ, ಇದು ಕಣ್ಣಿಗೆ ಕಾಣೋದಿಲ್ವಾ ಅಂತ ಬಾಬಾ ನಿಮ್ಮನ್ನೇನ್ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ. ಈಗ ಬಾಬನ ಪ್ರಶ್ನೆ, ದಿನದಲ್ಲಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಬರ್ತಾವೋ ಸಫಲತೆ ಜಾಸ್ತಿ ಬರುತ್ತೋ? ಸಮಸ್ಯೆಗಳು ಬರ್ತಾ ಇರೋದು ಯಾಕೆ? ನಾವು ಸರಿಯಾಗಿ ಮಾಡ್ತಾ ಇಲ್ಲ. ರಾಮ ಅಂತ ಅಪ್ಲಿಕೇಶನ್ ಮಾಡದೇ ಇರುವಂತ ಕಾರಣದಿಂದ ಎದುರುಗಡೆ ಆತ್ಮಗಳಿಂದ ಏನಾಗ್ತದೆ, ಲೆಕ್ಕಾಚಾರಗಳು ಬರ್ತಾ ಇದಾವೆ, ಹೊಸದಾಗಿ ವಿಕರ್ಮ ಆಗ್ತಾ ಇಲ್ಲ. ಆಗ್ತಾ ಇದೆ. ಅಂದ್ರೆ ಏನರ್ಥ, ನಾನು ಸರಿಯಾಗಿ ಜ್ಞಾನವನ್ನ ಅಪ್ಲಿಕೇಶನ್ ಮಾಡ್ತಾ ಇಲ್ಲ. ಸಂಪಾದನೆಯ ಬದಲಿಗೆ ಯಾವ್ದು ಕಡೆ ಕೊಡ್ತಾ ಇದ್ದೇನೆ? ವಿಕಾರದ ಕಡೆಗೆ, ವಿಕರ್ಮದ ಕಡೆ ಕೊಡ್ತಾ ಇದ್ದಾನೆ. ಅಂದ್ರೆ ದೇಹಮಾನದಲ್ಲಿ ಬಂದು ದೇಹಾಭಿಮಾನದಲ್ಲಿ ದೇಹಕ್ಕೆ ಬೇಕಾಗಿರೋದನ್ನು ಮಾಡೋದ್ರಲ್ಲಿ ಬ್ಯೂಸಿ ಆಗಿದ್ದೇನೆ ಬಿಟ್ರೆ ಆತ್ಮಕ್ಕೆ ಬೇಕಾಗಿರೋದನ್ನ ನಾನೇನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಅಂದ್ರೆ ಸೂಕ್ಷ್ಮತೆಯಲ್ಲಿ ಏನರ್ಥ ಹೇಳಿ ನೋಡೋಣ, ಏನರ್ಥ? ಏನರ್ಥ ಪರ್ವತಕ್ಕೋರೆ? ಪ್ರತಿದಿನ ನಮ್ಮದು ಸಂಪಾದನೆಗಳಿಗಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ. ಆಗ್ತಾ ಇದೆ. ಅಂದ್ರೆ ಬಾಬಾ ಹೇಳ್ತಾರೆ ಸಮಸ್ಯೆನೂ ಇದೆ, ಸಫಲತೆನೂ ಇದೆ. ಅವಾಗ ಹೇಳ್ತಾರೆ ಬಾಬಾ, ರಾವಣನೂ ಇದ್ದಾನೆ, ರಾಮನೂ ಇದ್ದಾನೆ. ನೀವು ದಿನದಲ್ಲಿ ಹೆಚ್ಚಿನ ಸಮಯ ಯಾರ ಜೊತೆಗೆ ಇರ್ತೀರಿ? ನಾವ್ ಹೇಳ್ತೀವಲ್ವಾ, ಮದ್ವೆಗೆ ಹೋದಾಗ, ತವರು ಮನೆಗೆ ಹೋದಾಗ ಸ್ಥಿತಿ ಡೌನ್ ಆಯ್ತು. ಯಾಕೆ? ಯಾಕೆ? ರಾವಣ ಜೊತೆಗಿದ್ದೀರಾ, ರಾಮನ ಜೊತೆಗಿಲ್ಲ. ಓಕೆ, ಮನೇಲಿ ಇದ್ದಾಗ ಏನಾಗ್ತದೆ, ಹೆಚ್ಚಿಗೆ ಹೊತ್ತು ಯಾರ ಜೊತೆಗೆ ಇರ್ತೀರಿ? ರಾಮನ್ ಜೊತೆ. ಇಲ್ಲ, ಬಟ್ಟಿಗೆ ಹೋದಾಗ ಮಾತ್ರ. ಮನೆಗೆ ಹೋದಾಗ ಮಕ್ಕಳು, ಪತಿ, ಅದು ಶುರು ಆಗ್ಬಿಡ್ತದೆ ಅಲ್ವಾ? ಆ ಬಟ್ಟಿ ಹೋದಾಗ್ಲೂ ಕೂಡ ಮಜಾ ಏನು ಗೊತ್ತಾ? ಮೌಂಟ್ ಅಬುಗೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ಮೌಂಟ್ ಅಬು ಯಾಕೆ? ತಂದೆ ಮಿಲನ. ಯಾಕೋ? ತಂದೆ ಮಿಲನಕ್ಕಂತ ಹೋಗೋದು, ಬಟ್ಟಿಗಂತ ಹೋಗೋದು. ಓಕೆ, ಅಲ್ಲಿ ಮಾಡುವಂತ ಮೊದ್ಲ ಕೆಲಸ ಏನು ಅಂತಂದ್ರೆ, ಅಲ್ಲಿ ಹೋದಾಗ ಯಾವ್ಯಾವ ಊರು ಸುತ್ತಲಿಕ್ಕೆ ಆಗ್ತದೆ. ಎರಡನೇ ಕೆಲಸ ಯಾವ್ದಕ್ಕೆ ಅಂತಂದ್ರೆ ಪರ್ಚೇಸಿಂಗ್ ಮಾಡೋದು, ಮಗನಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಓಕೆ, ಮೂರನೇ ಕೆಲಸ ಏನು ಅಂತಂದ್ರೆ ಅಲ್ಲೊಂದು ಡಬ್ಬ ಇರ್ತದೆ, ಏನಂತ, ಲೆಟರ್ ಟು ಬಾಬಾ ಅಂತ ಇರ್ತದೆ. ಏನಿರ್ತದೆ? ಲೆಟರ್ ಟು ಬಾಬಾ. ಬಾಬನಿಗೆ ಲೆಟರ್. ಅದ್ರಲ್ಲಿ ಏನ್ ಬರ್ದಿರ್ತೀವಿ ನಾವು? ನಮ್ದೇ ಸಮಸ್ಯೆಗಳು. ನಮ್ ಪತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಕೋರ್ಟ್ ಕೇಸ್ ಇದೆ, ಇದನ್ನ ಸರಿ ಮಾಡ್ಕೊಡು ಅಂದೇನರ್ಥ? ಇನ್ನೂ ನಿಮ್ಮ ಸಮಸ್ಯೆ ಪರಿಹಾರ ಮಾಡೋದಲ್ಲೇ ನೀವು ಬ್ಯೂಸಿ ಆಗಿದ್ದೀರ ಬಿಟ್ರೆ ಬೇರೆಯವರ ಸಮಸ್ಯೆ ಪರಿಹಾರ ಮಾಡುವಂತ ಯೋಜನೆ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಬಂದಿಲ್ಲ. ಅವಾಗ ಸಂಪಾದನೆ ಹೆಂಗಾಗ್ತದೆ, ಸಫಲತೆ ಹೆಂಗಾಗ್ತದೆ? ಲೆಟರ್ ಬರ್ದ್ಬಿಟ್ಟು ಇಟ್ಬಿಟ್ಟು ಬಂದಿದ್ದೇನೆ ಅನ್ನೋರೆ ಬಾಬಾ ಮಾಡ್ತಾರೆ ಅಂತ ಬಿಟ್ಟು ಬಾಬಾನೆ ಕೊಟ್ಬಿಟ್ಟು ಸುಮ್ಮನೆ ಏನ್ ಮಾಡೋದು, ಮನೆ ಬಂದು ಕುತ್ಕೊಂಡ್ಬಿಡೋದು. ಹೀಗೆ ಪ್ರತಿ ಸಲ ಹೋದಾಗ ಹೀಗೆ ಸಮಸ್ಯೆಯನ್ನ ಹೇಳ್ಬಿಟ್ಟು ಬಾಬನಿಗೆ ಹೇಳಿದ್ದೆ, ಮೌಂಟ್ ಅಬುನಲ್ಲಿ ತಿಳಿಸಿದ್ದೆ, ಲೆಟರ್ ಹಾಕಿದ್ದೆ. ಅಲ್ಲಿ ಎಲ್ಲಿ ಪಾಂಡ ಭವನದಲ್ಲಿರೋದು ಬಾಬನ ಮಣ್ಣನ್ನ ಮನೆಗೆ ತಗೊಂಡು ಬಂದಿದ್ದೆ, ಮನೇಲಿ ಇಟ್ಟಿದ್ದೆ. ಅದಕ್ಕೆ ಸಮಸ್ಯೆ ಏನಾಯ್ತು? ಪರಿಹಾರ ಆಯ್ತು. ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ತಾ ಹೋದ್ರೆ ವಿಶ್ವ ಕಲ್ಯಾಣ ಯಾವಾಗ? ನಿಮ್ಮ ಸಮಸ್ಯೆಲು ಶರೀರದ ಸಮಸ್ಯೆ ಬಂತೆ ಹೊರತು ಅಲ್ಲಿ ಆತ್ಮದ ಸಮಸ್ಯೆಯಲ್ಲಿ ಬಂದಿದೆ, ಬಂದಿಲ್ಲ. ಅವಾಗ ಸಫಲತೆ ಆಗುತ್ತೋ ಆಗಲ್ವೋ? ಆಗೋದಿಲ್ಲ. ಮನಸ್ಸು ಖುಷಿ ಆಗುತ್ತೋ ಆಗಲ್ವೋ? ಆಗೋದಿಲ್ಲ. ಈ ಸೂಕ್ಷ್ಮತೆಯನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಇದು ಹೇಳಿದಷ್ಟು ಯೋಗೇಶ್ ಅಣ್ಣನ ಬಗ್ಗೆ ಜನರಿಗೆ ತುಂಬಾ ಸಿಟ್ಟು ಬರ್ತದೆ. ಏನ್ ಬರ್ತದೆ? ತುಂಬಾ ಸಿಟ್ಟು ಬರ್ತೈತೆ. ಯಾಕೆ ಹೇಳಿ? ಎಲ್ಲ ಬಾಬಾ ಇದ್ದಿದ್ದಂಗೆ ತಿಳಿಸ್ತಾವ್ರಲ್ಲ ನಿಮ್ ಮೂಲಕ, ಅದರಿಲ್ಲ. ನಾವ್ ಏನ್ ಹೇಳಿದ್ರು ಇವ್ರು ತಪ್ಪು ಹೇಳ್ತಾರಲ್ಲ, ಹೌದು ನಾವ್ ಮಾಡೋದೆಲ್ಲ ತಪ್ಪು ಅಂತ ಹೇಳ್ತಾರೆ. ಇರೋದನ್ನ ಹೇಳ್ಬೇಕು ತಾನೆ. ಹೌದು. ಎಲ್ಲಿ ನಾವು ತಪ್ತಾ ಇದ್ದೀವಿ, ಯಾಕೆ ನಮಗೆ ಅತೀಂದ್ರಿಯ ಸುಖ ಸಿಗ್ತಾ ಇಲ್ಲ, ಯಾಕೆ ಮಾನಸಿಕ ಖುಷಿ ಇಲ್ಲ? 20 ವರ್ಷ ಆಯ್ತು, 25 ವರ್ಷ ಆಯ್ತು, 30 ವರ್ಷ ಆಯ್ತು, ಎಲ್ಲನೂ ಆದ್ರೂ ಕೂಡ ಸಂಗಮ ಯುಗದ ಸರ್ವಶ್ರೇಷ್ಠ ಸುಖ ಯಾಕೆ ಅನುಭವ ಆಗ್ತಾ ಇಲ್ಲ ಅಂದ್ರೆ, ಹೀಗೆ ಸೂಕ್ಷ್ಮ ರೂಪದಲ್ಲಿ ನಾವೇನ್ ಮಾಡ್ತೀವಿ, ತಪ್ಪನ್ನ ಮಾಡ್ತಾ ಇದ್ದೀವಿ. ಅದು ನಮ್ಗೆ ತಪ್ಪು ಅಂತ ಇಲ್ಲಿವರೆಗೂ ಅನಿಸ್ತಾ ಇಲ್ಲ. ಅನಿಸಿದ್ರು ಅದನ್ನ ತಪ್ಪು ಅಂತ ನಾನು ಸ್ವೀಕಾರ ಮಾಡ್ತಾ ಇಲ್ಲ. ನನ್ನಲ್ಲಿ ನಾನು ಬದಲಾವಣೆ ತಂದ್ಕೊಳ್ತಾ ಇಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಬದಲಾವಣೆ ಆಗೋದಿಲ್ಲ, ಸಂಗಮ ಯುಗದ ಸುಖದ ಅನುಭವ ಆಗೋದಿಲ್ಲ. ಅವಾಗ ದಿನದಲ್ಲಿ ನಿಮಗೆ ಹೆಚ್ಚಿಗೆ ಸಮಸ್ಯೆಗಳಿರ್ತವೆ ಹೊರತು ಸಫಲತೆ
ಸಿಗೋದಿಲ್ಲ. इरोदिल। अगर ड्रामा में पक्का निश्चय है तो ड्रामा के निश्चय से जो निश्चय बुद्धि है वह समस्या को समाधान स्वरूप में बदल देता है। ಒಂದು ವೇಳೆ ನಾಟಕದಲ್ಲಿ ಪಕ್ಕಾ ನಿಶ್ಚಯ ಇದ್ರೆ ನಾಟಕದ ಮೇಲೆ ನಿಶ್ಚಯದಿಂದ ಯಾರು ನಿಶ್ಚಯ ಬುದ್ಧಿಯವರಿದ್ದಾರೋ ಅವರು ಸಮಸ್ಯೆಗಳನ್ನ ಸಮಾಧಾನ ಸ್ವರೂಪದಲ್ಲಿ ಬದಲಾವಣೆ ಮಾಡ್ತಾರೆ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು ಈ ಸೆಂಟೆನ್ಸ್ ಅಲ್ಲಿ? ಬಾಬಾ ಏನ್ ಹೇಳ್ತಿದ್ದಾರೆ? ಏನ್ ಹೇಳ್ತಿದ್ದಾರೆ ಬಾಬಾ? ಸಮಸ್ಯೆಯನ್ನ ಸಮಾಧಾನ ರೂಪದಲ್ಲಿ ಮಾಡ್ತಾರೆ. ಅದಕ್ಕೆ ಮಾಡ್ಕೊಳ್ಳಿ. ಆಧಾರ ಯಾವುದು? ನಿಶ್ಚಯ, ಬರೀ ನಿಶ್ಚಯ ಹೇಳಿಲ್ಲ ಬಾಬಾ, ನಿಶ್ಚಯ ಬುದ್ಧಿ ಅಂತ ಹೇಳಿದ್ರು. ನಿಶ್ಚಯ ಬುದ್ಧಿ, ಏನ್ ಹೇಳಿದ್ರು? ನಿಶ್ಚಯ ಬುದ್ಧಿ. ಹಂಗಂದ್ರೆ ನಾವೇನೇ ಮಾಡ್ಬೇಕಾದ್ರೂ ನಿಶ್ಚಯ ಇಟ್ಕೊಂಡ್ ಮಾಡ್ದಾಗ ನಿಶ್ಚಯ ಬುದ್ಧಿ ಅಂತಂದ್ರೆ ಏನು? ಬೇರೆಯವ್ರ ಪಾತ್ರ ಮಾಡ್ತಾ ಇರ್ತಾರೆ, ಅದನ್ನ ನಾವು ಅವ್ರು ಸರಿ ಮಾಡಿದ್ರು ತಪ್ಪು ಮಾಡಿದ್ರು ನಾವು ಬುದ್ಧಿಯಿಂದ ನಿರ್ಣಯ ಮಾಡ್ಬಿಟ್ಟು ಮಾಡಿದಾಗ ಆಗ ನಮ್ಗೆ ಅಲ್ಲ, ನಿಮ್ಗೆ ಸಫಲ. ನಿಶ್ಚಯ ಬರೋದು ಬಾಬಾ ಬುದ್ಧಿಯ ಆಧಾರದಿಂದ ಅಂತ ಹೇಳ್ತಾರೆ. ಯಾವ್ದ್ರ ಆಧಾರದಿಂದ? ಬುದ್ಧಿ ಆಧಾರದಿಂದ. ಹಂಗಂದ್ರೆ ಏನು ಕೇಳಿ. ಸೀಕ್ರೆಟ್ ಏನ್ ಗೊತ್ತಾ? ಈ ಲೈನ್ ಇಂದು ನಾವೇನ್ ಮಾಡ್ತೀವಿ, ಬಾಬನ ಎದುರುಗಡೆ ಸ್ಥೂಲವಾದ ಡಿಮಾಂಡ್ ಇಡ್ತೀವಿ. ಏನಿಡ್ತೀವಿ? ಸ್ಥೂಲವಾದ ಡಿಮ್ಯಾಂಡ್ ಇರ್ತಿದ್ದ. ಯಾವುದು? ಬಿಲ್ಡಿಂಗ್. ನನ್ನ ಮಗನಿಗೆ ಇದೇ ಕಾಲೇಜಲ್ಲಿ ಅಡ್ಮಿಷನ್ ಬೇಕು, ಹೌದು. ನನಗೆ ಸ್ವಂತ ಮನೆ ಬೇಕು, ನಮ್ಗೆ ಇಲ್ಲಿ ಸ್ವಂತ ಸೆಂಟರ್ ಬೇಕು ಅಂತ ಏನ್ ಮಾಡ್ತೀವಿ ನಾವು? ಬಾಬನಂತ ಡಿಮಾಂಡ್ ಇಟ್ಬಿಟ್ಟು ರಾಜಯೋಗವನ್ನ ಮಾಡ್ತೀವಿ. ಆವಾಗ ನೀವೇನ್ ರಾಜಯೋಗ ಮಾಡಿದಿರೋ ಅದಕ್ಕೆ ಬಾಬಾ ಏನ್ ಮಾಡ್ತಾರೆ? ತಥಾಸ್ತು ಅಂತ ಹೇಳ್ತಾರೆ. ಈಗ ನಿಮ್ಮ ಮಗನಿಗೆ ಕಾಲೇಜ್ ಸಿಕ್ಕಿದೆ, ಅವರು ಅಲ್ಲಿ ಓದ್ತಾ ಇದ್ದಾರೆ, ಇನ್ನೊಬ್ಬರ ಮಗ US ಅಲ್ಲಿ ಇದ್ದಾರೆ, ಓಕೆ, ಸ್ವಂತ ಬಿಲ್ಡಿಂಗು ಕೂಡ ಇದೆ. ನೀವ್ ಹೇಳಿದ್ರೆ ನಿಮ್ಗೆ ಸಿಕ್ಕಿದ್ಯೋ ಸಿಕ್ಕಿಲ್ವೋ? ಸಿಕ್ಕಿದೆ. ನಾಗಣ್ಣವ್ರು ಹೇಳಿ, ನಿಮ್ಗೆ ಕೇಳಿದ್ದು ಸಿಕ್ಕಿದ್ಯೋ ಸಿಕ್ಕಿಲ್ವೋ? ಸಾಮಾನ್ಯವಾಗಿ ನಾನು ಏನು ಕೇಳೇ ಇಲ್ಲ ಅಣ್ಣವ್ರೆ. ನೀವು ಕೇಳಲಿಲ್ಲ, ಕೇಳಿದವರಿಗೆ ಸಿಕ್ಕಿದ್ಯೋ ಸಿಕ್ಕಿಲ್ವೋ? ಸಿಕ್ಕಿದೆ ಅಣ್ಣವ್ರೆ. ಸರಿ, ಈಗ ಒಂದು ಸಮಸ್ಯೆ ಬಂತು, ನಿರಾಕಾರ ಸಮಸ್ಯೆ. ಇವಾಗ ಪರಿಹಾರ ಮಾಡ್ಬೇಕು. ನಿಮ್ಮ ಹತ್ರ ಏನಿದೆ? ಜ್ಞಾನದ ಶಕ್ತಿ. ಬಾಬಾ ಅವರ ರಾಜಯೋಗದಿಂದ ಬಿಲ್ಡಿಂಗ್ ಇದೆ, ಮಗನಿಗೆ ಜಾಬ್ ಸಿಕ್ಕಿದೆ, ಇನ್ನೊಬ್ಬನು ಕಾಲೇಜಲ್ಲಿ ಹೋಗಿದ್ದಾನೆ. ಈ ಮೂರರಿಂದ ನೀವು ಆ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಆಗೋದಿಲ್ಲ. ಆಗೋದಿಲ್ಲ. ಹಾಗಿದ್ರೆ ಸಮಸ್ಯೆ ಪರಿಹಾರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ತಂದೆ ನೆನಪಲ್ಲಿ ಇರ್ಬೇಕಷ್ಟೇ ನಾವು. ಇದು ಯೋಗ. ನಿರಾಕಾರ ರೂಪದಲ್ಲಿ ನಿಮ್ಮಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪವಿತ್ರತೆ, ಶಕ್ತಿ, ಪರಮಾತ್ಮನಲ್ಲಿ ಇರುವಂತ ಸಪ್ತ ಗುಣಗಳ ಸ್ಟಾಕ್, ಸರ್ವಶಕ್ತಿಗಳ ಸ್ಟಾಕ್ ನಿಮ್ಮಲ್ಲಿ ಇದ್ದಾಗ ಅದರಿಂದ ನೀವು ಪೇಮೆಂಟ್ ಮಾಡಿದಾಗ ಆ ಸಮಸ್ಯೆ ಸಮಾಧಾನ ಆಗ್ತದೆ. ಹೊರತು ಬಿಲ್ಡಿಂಗ್ ಇಂದ, ಬಂಗಾರದಿಂದ, ವ್ಯಕ್ತಿಯಿಂದ ಆಗೋದಿಲ್ಲ. ಇದನ್ನ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಈ ಸೆಂಟೆನ್ಸಿನ ಮೂಲಕ. ಬಾಬಾ ಏನ್ ಹೇಳ್ತಿದ್ದಾರೆ? ಯಾವುದೇ ಕರ್ಮ ಆದ್ಮೇಲೆ ಅದ ಮೇಲೆ ನಿಶ್ಚಯ ನಿಮ್ಗೆ ಬರಬೇಕು ಅಂತಂದ್ರೆ ಆ ಕರ್ಮದ ಫಲದಲ್ಲಿ ನಿಮ್ಮ ಬುದ್ಧಿಯನ್ನ ಇಡಬೇಕಂತ. ಏನ್ ಇಡ್ಬೇಕು? ನಮ್ಮ ಬುದ್ಧಿಯನ್ನ ಇಟ್ಟಾಗ ಆವಾಗ ನಿಮ್ಮ ಯೋಗದ ಸ್ಥಿತಿ ಏನಾಗ್ತದೆ? ಇಂಪ್ರೂವ್ಮೆಂಟ್ಸ್ ಆದರೆ ಆವಾಗ ನಿಮ್ಗೆ ಏನಾಯ್ತು? ನನಗೆ ಸಂಪಾದನೆ ಆಯ್ತು ಅಂತ ಲೆಕ್ಕ. ಇವತ್ತು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ, ಬಾಬಾ ನಮ್ಗೆ ಸ್ವಂತ ಮನೆ ಮಾಡಿಕೊಟ್ರು, ನಮ್ಗೆ ಬರ್ಲಿಕ್ಕೆ ಆಟೋ ಕೊಟ್ಟಿದ್ದಾರೆ, ಇದಲ್ಲೇ ನಾವೇನಾಗ್ಬಿಟ್ಟಿದೀವಿ? ಖುಷಿ ಆಗ್ಬಿಟ್ಟಿದೀವಿ. ಆದ್ರೆ ಅದು ಒರಿಜಿನಾಲಿಟಿ ಅಲ್ಲ ಅಂತ ಬಾಬಾ ಪುನಃ ಪುನಃ ಹೇಳ್ತಾರೆ. ಓಕೆ, ಚಿಕ್ಕ ಮಕ್ಕಳಿಗೆ ಆರಂಭದಲ್ಲಿ ಬಾಬಾ ನಿಮ್ಗೆ ಏನ್ ಮಾಡ್ತಾರೆ? ಸ್ಥೂಲವಾಗಿರೋದು ಮಾಡಿಕೊಡ್ತಾರೆ ಅಲ್ವಾ? ಚಿಕ್ಕವರಿದ್ದಾಗ ಯಾರಿಗಾದ್ರೂ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತಾರೆ ಹೇಳಿ? ಐಸ್ ಕ್ರೀಮ್ ತಿಂತಾರೆ ಅಲ್ವಾ? ಏನೋ ಊಟ ತಿಂಡಿ ಮಾಡ್ತಾರೆ, ಬಟ್ಟೆ ಹಾಕೊಂಡ್ಬಿಡ್ತಾರೆ. ಚಿಕ್ಕ ಮಕ್ಕಳು ಚಾಕ್ಲೇಟ್ ತಗೊಳ್ತಾರೆ ಅಲ್ವಾ? ಅದೇ ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ? ದುಡ್ಡನ್ನು ಬ್ಯಾಂಕಲ್ಲಿ ಇಡ್ತಾರಲ್ಲ, ಯಾಕಂದ್ರೆ ಖರ್ಚು ಯಾವಾಗ ಬೇಕಾದ್ರೂ ಬರ್ಬೋದು. ಆ ಖರ್ಚನ್ನ ನಾನು ಹೊರಗಡೆ ಬರ್ಬೇಕು ಅಂದ್ರೆ ನನ್ನ ಹತ್ರ ಏನ್ ಬರಬೇಕು? ಅದಕ್ಕೆ ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಯಾವ್ದ್ರ ಆಧಾರದಲ್ಲಿ ಅಂತಂದ್ರೆ, ನಿಮ್ಮ ಎದುರುಗಡೆ ಎಷ್ಟು ಆತ್ಮಗಳಿದ್ದಾರೆ, ಎಷ್ಟು ಜನರಿಗೆ ಜ್ಞಾನ ಕೊಟ್ಟಿದ್ದೀರಿ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದೀರಿ ಹೇಳೋದ್ರ ಆಧಾರದಲ್ಲ.
ಆತ್ಮದ ಒಳಗಡೆಗೆ ಈಶ್ವರನ ಶಕ್ತಿ ಎಷ್ಟು ಸ್ಟಾಕ್ ಆಗಿದೆ, ಪ್ರತಿಯೊಂದು ಕರ್ಮ ಮಾಡಿದ ಮೇಲೆ ಮನಬದ್ದು ಎಷ್ಟು ಹಗುರ ಆಗಿದೆ, ಆತ್ಮಿಕ ಸ್ಥಿತಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ. ಧನದ ಸ್ಥಿತಿ ಅಲ್ಲ, ಜನದ ಸ್ಥಿತಿ ಅಲ್ಲ, ತನುವಿನ ಸ್ಥಿತಿ ಅಲ್ಲ. ತನುವಿನಲ್ಲೇನು, ಅಯ್ಯೋ ಬಾಬನ್ ಮಗು ಆದ್ಮೇಲೆ ಅಣ್ಣವ್ರೆ ಒಳ್ಳೊಳ್ಳೆ ಊಟ ಸಿಗ್ತಾ ಇದೆ, ಇಲ್ಲಿಗೆ ಬಿಲ್ಡಿಂಗ್ ಇದೆ, ಕಾಯಿಲೆ ದೂರ ಆಯ್ತು. ಇದರಿಂದ ಏನಾಯ್ತು, ನೀವು ರಾಜಯೋಗದ ಹಣವನ್ನು ಇಲ್ಲೇ ಏನ್ ಮಾಡಿದೆ, ಖಾಲಿ ಮಾಡಿ ಹಾಕ್ಬಿಡ್ತೀವಿ. ಓಕೆ, ಡ್ರಾಮಾದ ಅನುಸಾರ ಅದರ ಪಾಡಿಗೆ ಅದು ಸಿಕ್ಕಿದ್ರೆ ನೋ ಪ್ರಾಬ್ಲಮ್. ಆದ್ರೆ ನೀವು ಅದನ್ನ ಹುಡ್ಕೊಂಡು ಹೋಗ್ಬಾರ್ದು. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಿಶ್ಚಯ ಬುದ್ಧಿ ಅಂತಂದ್ರೆ ಏನು ಅಂತಂದ್ರೆ, ಪ್ರತಿಯೊಂದು ಕರ್ಮ ಮಾಡಿದ ಮೇಲೆ ಆ ಕರ್ಮದ ಕಡೆಗೆ ಬುದ್ಧಿಯನ್ನ ಇಟ್ಟಾಗ ಆತ್ಮದ ಅಕೌಂಟ್ ಜಮಾ ಆದ್ರೆ ಮೊದ್ಲಿನ ಸ್ಥಿತಿಗೂ ನೆಕ್ಸ್ಟ್ ಸ್ಥಿತಿಗೂ ಡಿಫರೆನ್ಸ್ ಇರ್ತದೋ ಇರಲ್ವೋ? ಇರುತ್ತೆ. ನೆಕ್ಸ್ಟ್ ಸ್ಥಿತಿ ಆಯ್ತು, ಚೆನ್ನಾಗಾಯ್ತು ಅಂತಂದ್ರೆ ಏನರ್ಥ, ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಯ್ತು. ಮಧ್ಯದಲ್ಲಿ ಅಂತೂ ಖರ್ಚು ಬಂತು ಅಂತ ಏನರ್ಥ, ಇನ್ನೂ ಸಾಲ ಇದೆ. ಅವಾಗ ಮೈನಸ್ ಆಯ್ತು. ಆತ್ಮದ ಸ್ಥಿತಿಲಿ ಏನಾಯ್ತು, ಪೇಮೆಂಟ್ ಆಯ್ತು ಅಂತ ತಾನೇ ಲೆಕ್ಕ. ನಿಮ್ಮಲ್ಲಿ ಫುಲ್ ಸ್ಟಾಕ್ ಇದ್ದಿದ್ದು ಯಾರ್ದು ಸಿಟ್ಟು ಮಾಡಿದ್ರು ಕೂಡ ಏನಾಗ್ತದೆ, ಅದರ ಪ್ರಭಾವ ನಿಮ್ಮ ಮೇಲೆ ನೀವ್ ಹೇಳ್ತಿರಲ್ವಾ, ಅಣ್ಣವ್ರೆ ಸೆಂಟರ್ಗೆ ಹೋಗ್ಬಿಟ್ರೆ ಹೋದಾಗ ಮನೆಯವರು ಬೈದ್ರೆ ನಮ್ಗೆ ಸಿಟ್ಟು ಬರ್ತದೆ, ಸೆಂಟರ್ ವಾಪಸ್ ಬಂದ ಮೇಲೆ ಅವ್ರು ಎಷ್ಟೇ ನಿಂದನೆ ಮಾಡಿದ್ರು ಅದರ ಎಫೆಕ್ಟ್ ನಮ್ಮ ಮೇಲೆ ಆಗೋದಿಲ್ಲ. ಯಾಕೆ? ಶಕ್ತಿಯ ಪ್ರಭಾವ. ಯೋಗ ಇರ್ತದ, ಯೋಗದ ಸ್ಟಾಕ್ ಇರ್ತದ ತಾನೇ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಸ್ಥೂಲದಲ್ಲಿ ಹೋಗ್ಬೇಕು, ಸೂಕ್ಷ್ಮದಲ್ಲಿ ಹೋಗ್ಬೇಕು. ಸೂಕ್ಷ್ಮದಲ್ಲಿ. ಹೇಗೆ? ನಿಶ್ಚಯದ ಆಧಾರ ಯಾವುದು, ಸ್ಥೂಲನೋ ಸೂಕ್ಷ್ಮನೋ? ಸೂಕ್ಷ್ಮ. ಅವಾಗ ಸೂಕ್ಷ್ಮವಾಗಿ ಚೆಕ್ ಮಾಡಬೇಕು, ಸ್ಥೂಲವಾಗಿ ಚೆಕ್ ಮಾಡಬೇಕು? ಸೂಕ್ಷ್ಮವಾಗಿ ಚೆಕ್ ಮಾಡಬೇಕು. ನಿಶ್ಚಯವನ್ನ ಸಫಲತೆಯಿಂದ ನಾಲ್ಗೆಯಿಂದ ಚೆಕ್ ಮಾಡಬೇಕು, ಕಣ್ಣಿಂದ ಚೆಕ್ ಮಾಡಬೇಕು, ಕಿವಿಯಿಂದ ಮಾಡಬೇಕು, ಹಣದಿಂದ ಮಾಡಬೇಕು, ಟಿವಿಯಿಂದ ಮಾಡಬೇಕು, ಮೊಬೈಲ್ ಇಂದ ಮಾಡಬೇಕು, ನಿರಾಕಾರದಿಂದ. ಅಯ್ಯೋ ಅಣ್ಣವ್ರೇ, ನಾ ಬಾಬನ ಮಗು ಆದ ಮೇಲೆ ಉತ್ತರ ಇಲ್ಲಿ ಕಾಶ್ಮೀರದಿಂದ ಕೆಳಗಡೆ ಕನ್ಯಾಕುಮಾರಿಯನ್ನು ಎಲ್ಲ ನೋಡ್ಕೊಂಡ್ ಬಂದ್ವಿ ಅಲ್ವಾ? ಇದು ಬುದ್ಧಿವಂತರ ಇಲ್ಲ. ಲಕ್ಷಣ. ಅದೇನೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಹೋಗಿ ನಿಮ್ಗೆ ಬೇಡ ಅಂತ ಹೇಳಿಲ್ಲ, ಈಶ್ವರಿ ಸೇವೆಗೆ ಹೋಗಿ. ಯಾವ್ದಕ್ಕೆ? ಈಶ್ವರಿಯ ಅಲ್ಲಿ ಸೇವೆ. ಹೋಗಿ ಬಂದ ಮೇಲೆ ನಿಮ್ಮ ಆಧ್ಯಾತ್ಮಿಕ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದ್ಯಾ, ಅವಾಗ ನೀವು ಮಾಡಿದ್ದು ಸರಿ ಇದೆ. ಗೊತ್ತಿರ್ಲಿ, ಊರ್ ಸುತ್ತಲಿಕ್ಕೆ ಹೋಗಿದ್ದಿದ್ರೆ ಒಂದು ನಿಮ್ಮ ದುಡ್ಡು ಖಾಲಿ, ಎಲ್ಲೆಲ್ಲಿ ಹೋಗ್ತಿರಲ್ವಾ ಅಲ್ಲಿ ಪಾಪ ಈಶ್ವರಿ ಸೇವೆ ಮಾಡ್ರು, ಸೇವೆ ಮಾಡ್ಲಿಕ್ಕೆ ಬಿಡದೇನೆ ನಿಮಗೋಸ್ಕರ ಅಡಿಗೆ ಗಿಡಿಗೆ ಮಾಡಿ, ನಿಮಗೋಸ್ಕರ ಪ್ರೋಗ್ರಾಮ್ ಪ್ಲಾನ್ ಮಾಡಿ, ಹಿಂದಗಡೆ ಚೆನ್ನಾಗಿ ಶಾಪ ಕೊಟ್ಬಿಟ್ಟು ಕಳಿಸ್ತಾರೆ, ಎದುರುಗಡೆ ಮಾತ್ರ ಕಿರೀಟ ಹಾಕ್ಬಿಟ್ಟು ಫೋಟೋ ತೆಗೆಸ್ತಾರೆ. ಇದು ವಾಸ್ತವಿಕತೆ. ಅಲ್ಲ. ಪ್ರತಿಯೊಂದು ಎಂತ ಅಲ್ಲ, ಎದುರುಗಡೆಗೆ ಮಾತ್ರ ಫೋಟೋ ಹಾಕ್ತಾರೆ, ನಿಮ್ಗೆ ಸನ್ಮಾನ ಮಾಡ್ತಾರೆ. ಪಾಪ ಪ್ರತಿಯೊಂದು ಸೆಂಟ್ರಲ್ ಎಷ್ಟು ಕಷ್ಟಗಳಿದ್ದಾವೆ ಗೊತ್ತಾ ನಿಮ್ಗೆ? ಹೌದು. ಸೇವೆ ಮಾಡಲಿಕ್ಕೆ ಎಷ್ಟು ತೊಂದರೆಗಳಿದ್ದಾವೆ ಗೊತ್ತಾ? ನಿಮ್ಮ ಟೀಚರ್ಗಳಿಗೆ ಎಷ್ಟು ಕಾಯಿಲೆಗಳಿದ್ದಾವೆ ಗೊತ್ತಾ? ಈಶ್ವರಿ ಸೇವೆ ಮಾಡ್ಲಿಕ್ಕೆ ಆಗ್ತಿದ್ದಾಗ ನಾನು ಟೂರಿಗೆ ಹೋಗ್ತೇನೆ, ಹಂಗ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಅಲ್ಲಿ ಹೋಗಿದ ಅವ್ರು ನಿಮ್ಗೆ ಆಶೀರ್ವಾದನ ಕೊಡ್ತಾರೆ, ಎದುರುಗಡೆ ಚೆನ್ನಾಗಿ ಮಾತಾಡ್ತಾರೆ. ಒಳಗಡೆಗೆ ನಿಮ್ ಸೇವಾ ಕೇಂದ್ರದಲ್ಲಿ ಏನ್ ಕಂಡೀಷನ್ ನೀವು ನೋಡ್ಕೊಳ್ಳಿ, ಬೇರೆದ್ ಕತೆ ಬೇಡ. ಸೇವಾಗ 2-3 ಟೀಚರ್ ಇರುವಂತ ಸ್ಥಳದಲ್ಲಿ ಒಬ್ಬೊಬ್ಬರೇ ಇದ್ದಾರೆ, ಅಂತದ್ ಹೋಗ್ಬಿಟ್ಟಾಗ ನೀವು ನೆಂಟರ ಹಾಗೆ ಊಟ ತಿಂಡಿ ಮಾಡ್ಕೊಂಡು ಬರ್ತೀರಿ. ಬುದ್ಧಿ ಇಲ್ವಾ ನಿಮಗೆ? ಅರ್ಥ ಆಗ್ತಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಕಲಿತೀರಿ ನೀವು? ಇದನ್ನೆಲ್ಲ ಮಾಡಿದ್ರೆ ನಾಟಕದಲ್ಲಿ ನಿಶ್ಚಯನ ಬರುತ್ತಾ ನಿಮಗೆ? ಬರೋದಿಲ್ಲ. ಹಣ ಖರ್ಚಾಯ್ತು, ಸಮಯ ಖರ್ಚಾಯ್ತು, ಎಷ್ಟು ಸಲ ಹೇಳಿದ್ರು ಕೂಡ ಅರ್ಥನೇ ಆಗೋದಿಲ್ಲ. ಮಾಡ್ಕೊಳ್ಳಿ ವಿಕರ್ಮವನ್ನ, ಅನುಭವಿಸಿ, ಮುಂದೆ ಯಾರೇನ್ ಮಾಡ್ಲಿಕ್ಕೆ ಆಗ್ತದೆ? ಎಷ್ಟು ಸಲ ಬಾಬಾ ಹೇಳ್ಬೇಕು ನಿಮ್ಗೆ? ಅಂದ್ರೆ ದೊಡ್ಡವರಾಗ್ದಷ್ಟು ಅಷ್ಟು ದಡ್ಡರಾಗ್ತಾ ಇದೀವಿ ನಾವು. ಅವಾಗ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ ಆತ್ಮೀಯರೇ. ಅದರ ಪ್ರತಿಫಲನನೇ ಯೋಗದಲ್ಲಿ ಕೂತ್ಕೊಂಡಾಗ ಚೆನ್ನಾಗಿ ನಿದ್ರೆ ಬರ್ತದೆ. ಗೊತ್ತಿರ್ಲಿ, ಅಂತ ಆತ್ಮಗಳು ಇನ್ನೂ ಸ್ಟ್ರಾಂಗ್ ಆಗಿ ಶಾಪಗಳು ಸಿಗ್ತಾವ ನಿಮಗೆ, ನಾನು ಮಾಡಿರುವಂತ ಕರ್ಮದ ಫಲದಿಂದ. ಹೀಗೆ ನಮ್ಮ ದಿನನಿತ್ಯದ ಜೀವನವನ್ನು ನಾವು ಸೂಕ್ಷ್ಮವಾಗಿ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಈಶ್ವರ ಜೀವನ ಸುಖ ಕೊಡೋದಿಲ್ಲ ಆತ್ಮೀಯರೇ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೇನೆ. ಬಾಬಾ ಪ್ರತಿಯೊಂದು ಮುರಳಿಯಲ್ಲೂ ಹೇಳ್ತಾರೆ, ನಾನು ಮುರಳಿ ಓದಿದೆ, ಮುರಳಿ ಚೆನ್ನಾಗಿತ್ತು, ಬಾಬಾ ವರದಾನ ಕೊಟ್ಟಿದ್ದಾರೆ, ಆದರೆ ನನ್ನ ಸ್ಥಿತಿ ಹೆಂಗಿದೆ, ಆಧ್ಯಾತ್ಮಿಕ ಸ್ಥಿತಿ, ಅದನ್ನ ನಾನೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಆ ನಿಶ್ಚಯ ಬುದ್ಧಿಯಿಂದ ಸ್ಟಾಕ್ ಆಗಿದ್ರೆ ನಿಮ್ಮ ಸಹಿತ ಬೇರೆಯವರ ಸಮಸ್ಯೆಗಳಿಗೂ ನೀವೇನ್ ಮಾಡ್ಬೋದು? ಸಮಾಧಾನ ಮಾಡಿ ಸಾಧ್ಯ. ಕ್ಯೋಂಕಿ ನಿಶ್ಚಯ ಅರ್ಥಾತ್ ವಿಜಯ್. ನಿಶ್ಚಯ ಇದೆ ಅಂತಂದ್ರೆ ಏನು? ಸಕ್ಸಸ್, ವಿಜಯ. ವಿಜಯ ಬರ್ಬೇಕು ಅಂದ್ರೆ ಮತ್ತೆ ಶಕ್ತಿ ಇರ್ಬೇಕಲ್ವಾ? ಹಣ ಬಲ ಇರ್ಬೇಕು, ತೋಳ್ಬಲ ಇರ್ಬೇಕು.
ಬಲ ನಿರಾಕಾರ ಶಕ್ತಿಯ ಬಲ. ಹೇಳ್ತಾರೆ ಈ ಪ್ರಪಂಚದ ಮೇಲೆ ವಿಜಯ ಸಾಧ್ಯ ಆಗ್ಲಿಕ್ಕೆ ಪರಮಾತ್ಮನ ಬಲ ಮಾತ್ರ ಸಾಧ್ಯ. ಯಾವುದು? ಪರಮಾತ್ಮನ್ ಬಲ ಇದೆ. ಮತ್ತೆ ಎಷ್ಟು ಧನ ಬಲ ಇರ್ಲಿ, ಎಷ್ಟು ಹೌದು. ತನುವಿನ ಬರಲಿ, ಎಷ್ಟೇ ಸಂಬಂಧದ ಬಲ ಇದ್ರೂ ಕೂಡ ವಿಜಯಕ್ಕೆ ಆಧಾರ ಯಾವುದು? ಪರಮಾತ್ಮನ ಬಲ. ಭೀಮನ ಹತ್ರ ದುರ್ಯೋಧನಿಗೆ ಸಾಯಿಸುವಷ್ಟು ಶಕ್ತಿ ಇರ್ಲಿಲ್ವಾ? ಇತ್ತು. ಯೋಗ್ಯತೆ ಇರ್ಲಿಲ್ವಾ? ಇತ್ತು. ಅನುಭವ ಇರ್ಲಿಲ್ವಾ? ಇತ್ತು. ಜಿದ್ದಿರ್ಲಿಲ್ವಾ? ಅದು ಯಾಕೆ ವಿಜಯ ಆಗ್ಲಿಲ್ಲ? ಯಾಕಾಗಿಲ್ಲ? ಪರಮಾತ್ಮನ ಬಲ ಇರ್ಲಿಲ್ಲ. ಈ ಎಲ್ಲ ಬಲದ ಆಧಾರದ ಮೇಲೆ ದುರ್ಯೋಧನಿಗೆ ಸೋಲಿಸ್ಲಿಕ್ಕೆ ಹೋದ ಅವನು, ಆದ ಅವನ ಹತ್ರ ಆಗ್ಲಿಲ್ಲ. ಅದು ಪರಮಾತ್ಮನ ಬಲ ಶ್ರೀಮತ ಯಾವಾಗ ಸಿಕ್ತೋ, ವಿಧಿ ಸಿಕ್ತೋ, ಆವಾಗ ದುರ್ಯೋಧನ ಮೇಲೆ ಏನ್ ಮಾಡ್ಲಿಕ್ಕೆ ಆಯ್ತು ಅವನಿಗೆ? ವಿಜಯ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಇವತ್ತು ಪರಮಾತ್ಮನಿಂದ ನೀವು ಶರೀರದ ಬಲ ಜಾಸ್ತಿ ಮಾಡ್ಕೊಳ್ತಿದ್ದೀರಿ, ಧನದ ಬಲ ಜಾಸ್ತಿ ಮಾಡ್ಕೊಳ್ತಿದ್ದೀರಿ, ಜನದ ಬಲ ಜಾಸ್ತಿ ಮಾಡ್ಕೊಳ್ತಿದ್ದೀರಿ, ಆದ್ರೆ ಆತ್ಮದ ಬಲ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ. ಅಂತಿಮ ಸಮಯದಲ್ಲಿ ಆತ್ಮದ ಬಲದಿಂದನೇ ಏನಾಗ್ತದೆ? ನಿಮಗೆ ವಿಜಯ ಆಗತ್ತೆ ಹೊರತು ಇದು ಯಾವ ಬಲದಿಂದನೂ ಅಲ್ಲ. ಅದಕ್ಕಾಗಿ ನಿಶ್ಚಯ ಅಂತಂದ್ರೆ ಪ್ರತಿಯೊಂದು ಕರ್ಮದಲ್ಲೂ ನೀವೇನಾಗಿರ್ತೀರಿ? ಮಸ್ತಕಲಂದರೆ ಯಾರ ಜೊತೆಯಲ್ಲೂ ಕೂಡ ಯಾವುದೇ ಲೆಕ್ಕಾಚಾರಗಳು ಇರೋದಿಲ್ಲ. ನಿಮ್ಮ ಜೊತೆಲಿರುವಂತ ಆತ್ಮಗಳು ನೀವು ಸರಿಯಾಗಿ ಯೋಗವನ್ನು ಮಾಡಿದಿದ್ರೆ ನಿಮ್ಗೆ ಸಪೋರ್ಟ್ ಕೊಡ್ತಿದ್ರು, ನಿಮ್ಗೆ ಅಪೋಸಿಷನ್ ಮಾಡೋದಿಲ್ಲ. ಅದೆಲ್ಲ ಆಗ್ತಾ ಇದೆ ಅಂತಂದ್ರೆ ನೀವೆಲ್ಲಿದ್ದೀರಿ? ವಿಜಯ. ಈಗ ಹೇಳಿ, ವಿಜಯ ನಮ್ದು ಆತ್ಮಿಕವಾಗಿ ಆಗ್ಬೇಕು, ಶಾರೀರಿಕವಾಗಿ ಆಗ್ಬೇಕು? ಆತ್ಮಿಕವಾಗಿ. ಲಾಸ್ಟ್ ಕ್ವಶನ್. ನೀವೆಲ್ಲೋ ಒಂದ್ ಕಡೆ ಹೋಗಿದ್ದೀರಾ, ಬಾಬಾನ ಮನೆ ಊರ್ ಸುತ್ತಲಿಕ್ಕೆ ಹೋಗಿದ್ದೀರಾ, ಸೇವೆಗೆ ಹೋಗಿದ್ದೀರಾ, ಓಕೆ, ಎಲ್ಲ ಚೆನ್ನಾಗಿ ಊಟ ತಿಂಡಿ ಕೊಟ್ಟು ನಿಮ್ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಫ್ಲೈಟ್ ಟಿಕೆಟ್ ಕೂಡ ಮಾಡಿಸಿ ಸನ್ಮಾನ ಮಾಡಿ ಎಲ್ಲ ಮಾಡ್ಬಿಟ್ಟು ಶಾಪ ಕೊಟ್ಟು ಕಳಿಸಿದ್ದು ನಿಮ್ಗೆ ಇಷ್ಟವಾಗತ್ತೋ? ಸ್ಥೂಲವಾಗಿ ಏನೂ ಇಲ್ಲ, ಸಿಂಪಲ್ ಆಗಿ ಅನ್ನ ಸಾಂಬಾರ್ ಕೊಟ್ಟಿದ್ದಾರೆ, ನೀವು ಸೇವೆ ಮಾಡಿದಿರಿ, ಅವ್ರದ್ದೆಲ್ಲರದ್ದು ಮಾನಸಿಕ ಆಶೀರ್ವಾದ ಸಿಕ್ಕಿದೆ, ಯಾವ್ದು ಉತ್ತಮ ಹೇಳಿ ನೋಡೋಣ? ಎಲ್ಲಾದ್ರಿಂದ ಮಾನಸಿಕವಾಗಿ ಸಿಕ್ಕಿರೋದೇ. ಅಲ್ಲ, ಮಾನಸಿಕವಾಗಿ ಸಿಗಬೇಕು ಅಂತ ಮಾನಸಿಕವಾಗಿ ಕೊಡ್ಬೇಕಲ್ವಾ ನೀವು? ಹೌದು. ಅವಾಗ ಸ್ಥೂಲವಾದ ಯಾವುದೇ ಇಚ್ಛೆಗಳು ನಿಮ್ಮಲ್ಲಿ ಇರಬಾರ್ದಲ್ವಾ? ಹೌದು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರಪಂಚವನ್ನ ನಾಟಕದ ರೂಪದಲ್ಲಿ ನೋಡಿ ಮತ್ತು ನಾಟಕದಲ್ಲಿ ಈ ವಿಧಿವಿಧಾನವನ್ನು ನಿಮ್ಮದನ್ನಾಗಿ ಮಾಡ್ಕೊಳ್ಳಿ. ಆ ನಾಟಕದಲ್ಲಿ ಆಧ್ಯಾತ್ಮಿಕ ಸಂಪಾದನೆಗೆ ಹೆಚ್ಚಿಗೆ ಗಮನವನ್ನ ಕೊಡ್ತಾ ಹೋಗಿ. ಆವಾಗ ನಾಟಕದ ಮೇಲೆ ನಿಮ್ಗೆ ಏನ್ ಬರ್ತದೆ? ನಿಶ್ಚಯ ಬರುತ್ತೆ. ಸದಾ ವಿಜಯಶಾಲಿಗಳು ಆಗಿರ್ತೀರಿ. ಲೌಕಿಕದಲ್ಲೂ ಆಗ್ತೀರಾ, ಅಲೌಕಿಕದಲ್ಲೂ ಆಗ್ತೀರಾ. ಈಗ ಹೇಳಿ, ನನಗೆ ವಿಜಯ ಆಗ್ತಾ ಇಲ್ಲ ಅಂತಂದ್ರೆ ಯಾರ ಕಾರಣ? ನಾನೇ. ಇಲ್ಲಪ್ಪ, ನಮ್ಮ ಮನೆಯವ್ರ ಕಾರಣ, ನಮ್ಮ ಮಕ್ಕಳ ಕಾರಣ, ಇಲ್ಲ ಬಾಬಾ ಕಾರಣ, ನಮ್ ಸೆಟಲ್ ಇರೋ ಟೀಚರ್ ಕಾರಣ, ನಮ್ಗೆ ಜ್ಞಾನ ಹೇಳುವಂತ ಯೋಗೇಶ್ವರನ ಕಾರಣ. ಯಾರ ಕಾರಣ ಅಂತ ಎದಗಡೆ ಮತ್ತೆ ಹೇಳೋದು. ಆಮೇಲೆ ಬಂದು ನಿಜ ಜೀವನಕ್ಕೆ ಮತ್ತೆ ವಾಪಸ್ ಬೇರೆಯವ್ರಿಗೆ ಬೆಳೆ ತೋರಿಸೋದೇ ಕೆಲಸ. ಅಂದೇನರ್ಥ? ಸರಿಯಾಗಿ ನಾವು ಜ್ಞಾನವನ್ನ ಕಾರ್ಯದಲ್ಲಿ ಅದನ್ನ ನಿಮ್ಗೆ ನೀವೇನ್ ಮಾಡ್ಕೊಳ್ಳಿ, ಒಂದು ತಿಳ್ಕೊಳ್ಳಿ, ಜ್ಞಾನ ಕರೆಕ್ಟ್ ಆಗಿದೆಯೋ ಇಲ್ವೋ? ಇದೆ. ಈಗ ಪ್ರಪಂಚದಲ್ಲೂ ಕೂಡ ಜನ ಇದಾರೆ, ಇಲ್ತಾನೆ ಇದಾರೆ ಇಲ್ವೋ? ಕೆಲವರಿಗೆ ಕಾಯಿಲೆ ಇದೆ, ಕೆಲವರಿಗೆ ಕಾಯಿಲೆ ಇಲ್ಲ. ಯಾಕೆ? ಯಾಕೆ? ಕಾಯಿಲೆಯಿಂದ ದೂರ ಹೋಗ್ಬೇಕು ಅಂತ ಯಾರಿಗೆ ಗೊತ್ತಿದೆಯೋ, ಯಾರು ನೇಮ ಫಾಲೋ ಮಾಡ್ತೀವಿ, ಯಾರು ಪಥ್ಯ ಫಾಲೋ ಮಾಡ್ತಾರೆ, ಅವ್ರಿಗೆ ಕಾಯಿಲೆ ಇಲ್ಲ. ಯಾರು ಹೆಂಗ್ ಬೇಕಾದಂಗೆ ಜೀವನವನ್ನ ಮಾಡ್ತಾರೆ, ಏನು ಬೇಕಾದ್ರೂ ತಿನ್ಬಿಡ್ತಾರೆ, ಅವ್ರಿಗೆ ಕಾಯಿಲೆ ಇದೆ. ಹಾಗೆ ಬಾಬನ್ ಮನೇಲಿ ಕೆಲವರು ಖುಷಿಯಾಗಿದ್ದಾರೆ ಅಂತ ಜ್ಞಾನದ ಅಪ್ಲಿಕೇಶನ್ ಸರಿಯಾಗಿ ಆಗ್ತಾ ಇದೆ. 4 ವಿಷಯದಲ್ಲಿ ಪಾಸ್ ಆಗಿದ್ದಾರೆ. ಆ ಬಾಬನ ಮನೆಯ ಮಗುವಾದ್ರೂ ನಾನು ಅದನ್ನ ನನಗೆ ಆ ಸುಖ ಇಲ್ಲ ಅಂತಂದ್ರೆ ಕೇಳಿರುವಂತ ಜ್ಞಾನವನ್ನ ಬೇರೆಯವರಿಗೆ ಪಂಡಿತನ ರೂಪದಲ್ಲಿ ಹೇಳ್ತೇನೆ ಹೊರತು ನನ್ನ ಜೀವನದಲ್ಲಿ ನಾನು ಅಳವಡಿಕೆ ಮಾಡ್ಕೊಂಡಿಲ್ಲ. ನಮ್ಮ ಕಂಪ್ಲೇಂಟ್ ಏನು ಅಂದ್ರೆ ನಮ್ಮ ಮನೆಯವ್ರ ಜ್ಞಾನ ಅಪ್ಲೈ ಮಾಡ್ಲಿ, ಅವರು ಬಾಬನ ಮಗು ಆಗ್ಲಿ. ಹಾಗಿದ್ರೆ ಬಾಬನ ಮಗು ಆದವ್ರು ಎಲ್ಲರೂ ಕೂಡ ಪಕ್ಕ ಆಗ್ಬಿಟ್ಟಿದಾರ? ಅವ್ರಲ್ಲಿ ಯಾರು ಸಿಟ್ಟಿಲ್ವಾ? ಯಾರಲ್ಲೂ ಲೋಭ ಇಲ್ವಾ? ಯಾರಲ್ಲೂ ಕಾಮವಿಕಾರ ಇಲ್ವಲ್ಲ? ಬೇಕಾದಷ್ಟು ಇದೆಯೋ ಇಲ್ವೋ? ಇದೆ. ನೋಡಿ, ಪರಿವರ್ತನೆ ನಾನ್ ಆಗ್ಬೇಕೇ ಹೊರತು ಬೇರೆಯವರಲ್ಲ. ಬಾಬಾ ಹೇಳುದು ಸ್ವಪರಿವರ್ತನೆ, ಪರ ಪರಿವರ್ತನೆ ಅಲ್ಲ. ಅದಕ್ಕಾಗಿ ನನ್ನ ಜೀವನ ಶ್ರೇಷ್ಠವಾಗ್ಬೇಕು ಅಂತಂದ್ರೆ ಸಮಯದ ಅನುಸಾರದಲ್ಲಿ ಬಾಬಾ ಮುರಳಿಗಳ ಮೂಲಕ ಏನ್ ಹೇಳ್ತಾರೋ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಕಡಿಮೆತನವನ್ನು ನಾನು ಸರಿ ಮಾಡಿಕೊಂಡು ಸಂಪಾದನೆ ಕಡೆ ಗಮನ ಕೊಡ್ತಾ ಹೋದ್ರೆ ನೀವೇನಾಗ್ತಾ ಇರ್ತೀರಿ? ಸದಾ ವಿಜಯಿಗಳು. ಈಗ ಬಿಲ್ಡಿಂಗ್ ಜಾಸ್ತಿ ಮಾಡ್ಬೇಕು, ಬಂಗಾರ ಜಾಸ್ತಿ ಮಾಡ್ಬೇಕು? ನಿರಾಕಾರ ಶಕ್ತಿಗಳನ್ನ ಜಾಸ್ತಿ ಮಾಡು. ಅದು ಯಾರಿಗೆ ಗೊತ್ತಾಗ್ತದೆ?
ನಾನು ಆತ್ಮನಿಗೆ ಆತ್ಮನಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಅದ ಕಡೆ ಗಮನ ಕೊಡ್ತಾ ಹೋಗಿ ಆವಾಗ ನೋಡಿ ವಿಜಯ ನಿಮ್ಮ ಮನೆ ಬಾಗಿಲಿಗೆ ಹುಡ್ಕೊಂಡು ಬರುತ್ತೆ. ಬರುತ್ತೆ. ನೀವ್ ಎಲ್ಲೂ ಹೋಗ್ಬೇಕಾದಂತ ಅನಿವಾರ್ಯತೆ ಇಲ್ಲ. ಇರೋದಿಲ್ಲ. ಓಕೆ, ಓಂ ಶಾಂತಿ. ಓಂ ಶಾಂತಿ.